ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋರ್ಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैकागमान्तं नाचार्य भक्तिपरिपूतमनद्घशीलं गोपालदेशिमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्वचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्य गुरुं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। यस्य सारस्वतस्रोतोऽकुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम् अप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरितपरिचयादेशसंवर्धमानः नाभिनाळीकरिङ्घण्मधुकरपटली हस्तदत्तावलम्बः अस्माकं सम्पदोघानविरलतुलसीदाम सञ्जातभूमा काळिन्दी कान्तिहारी कलेतु वपुषः काळिमा कैटभारेः। ಜಡದ್ರವ್ಯ ಸರದ ಕಡೆಯಲ್ಲಿ ಇನ್ನೊಂದು 2-3 ಶ್ಲೋಕಗಳಿದೆ. ಆದ್ರೆ ಜಡದ್ರವ್ಯ ಸರ ಅಲ್ಲಿಗೆ ಮುಗಿಯುತ್ತೆ. 67ನೇ ಶ್ಲೋಕ ಕಾಲದ ವಿಷಯದಲ್ಲಿ ವಿಶೇಷವಾದ ವಿಚಾರಗಳನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಕಾಲ ಅನ್ನೋದು ಅತಿರಿಕ್ತವಾದ ಒಂದು ಪದಾರ್ಥ ಅಂತ ಒಪ್ಕೊಳ್ತೀವಿ, ಜಡದ್ರವ್ಯ ಅಂತ ಹೇಳಿ. ಪ್ರಕೃತಿ ಕಾಲ ಅನ್ನೋದು ಜಡದ್ರವ್ಯದಲ್ಲಿ 2 ವಿಭಾಗ. ಆರಂಭದಲ್ಲೇ ಅದನ್ನ ಹೇಳಿದ್ರು. ಆ ಕಾಲ ಅನ್ನೋದು ಅನಿತ್ಯ ಅಂತ ಕೆಲವರು ಹೇಳ್ತಾರೆ, ಉತ್ಪತ್ತಿ ಆಗುತ್ತೆ ಅನ್ನುವ ಒಂದು ವಾಕ್ಯವಿದೆ. ಅದನ್ನ ಇಟ್ಕೊಂಡು ಕಾಲ ಉತ್ಪನ್ನವಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಕಾಲ ನಿತ್ಯವಾದದ್ದು ಅಂತ ಹೇಳ್ಬಿಟ್ಟು ಕಾಲದ ನಿತ್ಯತ್ವವನ್ನು ಪ್ರತಿಪಾದನೆ ಮಾಡುವಂತಹದ್ದು. ಅನಿತ್ಯತ್ವ ಅಂತ ಯಾರು ಹೇಳ್ತಾರೋ ಅದರ ಖಂಡನೆ. ಕಾಲಸ್ಯೋತ್ಪತ್ತಿದ ಪ್ರಾಕ್ ಪರಮಪಿ ಲಯಾತ್ ಕಾಲ ನಾಸ್ತಿತ್ವವಾದಿ ಸ್ವೋಕ್ತಿ ವ್ಯಾಘಾತ ಭಗ್ನಃ ನ ವದತಿ ಯದಿ ತತ್ಕೋ ವದೇತ್ ಕಾಲ ಸೃಷ್ಟಿ ಆಪ್ತಃ ತತ್ ಸೃಷ್ಟಿವಾದಃ ತದುಪದಿ ಪರಿಣತ್ಯಾದಿಭಿಃ ಸಾರ್ಥಕ ಸ್ಯಾತ್ ನೋ ಚೇತ್ ತತ್ರಾಪಿ ಪೂರ್ವಾಪರ ವಚನಹತಿ ದುರ್ನಿವಾರ ಪ್ರಸಂಗ ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ತಾರೆ. ಹಿಂದೆ ಕಾಲಕ್ಕೆ ಪರಮಾತ್ಮನ ವಚನವನ್ನೆಲ್ಲ ಹೇಳಿ ಶ್ರುತಿಯ ಪ್ರಮಾಣವನ್ನೆಲ್ಲ ಹೇಳಿದ್ರು. ಇಲ್ಲಿ ಕಾಲ ಉತ್ಪನ್ನವಾಗುತ್ತೆಯೇ ಇಲ್ಲವೇ ಅಂತ ಹೇಳಿದ್ರೆ, ಉತ್ಪನ್ನವಾಗುತ್ತೆ ಅಂತ ಹೇಳ್ಬಿಟ್ರೆ ಉತ್ಪನ್ನವಾಗಕ್ಕೆ ಮೊದಲು ಕಾಲವಿರ್ಲಿಲ್ಲ ಅಂತ ಹೇಳ್ಬೇಕು. ನಾಶವಾದ ಮೇಲೆ ಕಾಲ ಇರಲಿಲ್ಲ ಅಂತ ಹೇಳ್ಬೇಕು. ಅಲ್ಲಿ ಉತ್ಪನ್ನವಾದ ಮೊದಲು ಅನ್ನುವಾಗ ಅದು ಕಾಲವನ್ನು ಸೂಚಿಸುತ್ತೆ. ಮೊದಲು ಅನ್ನೋದು ನಾಶವಾದ ಮೇಲೆ ಅಂತ ಹೇಳಿದ್ರೆ ಆಮೇಲೆ ಅನ್ನೋದು ಕೂಡ ಕಾಲವನ್ನು ಸೂಚಿಸುತ್ತೆ. ಅಂದ್ರೆ ಕಾಲ ಇತ್ತು ಅನ್ನೋದೇ ತಿಳಿಯುತ್ತೆ. ಅದು ಆ ವಚನದಿಂದಲೇ ಅಲ್ಲಿ ವಿರೋಧ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಹಾಗೆ ಹೇಳೋದಕ್ಕೆ ಆಗುದಿಲ್ಲ ಅಂತ ಹೇಳಿ ಅದನ್ನ ಇಲ್ಲಿ ಹೇಳ್ತಾರೆ. ನಿತ್ಯ ಮತ್ತೆ ವಿಭು ಅಲ್ಲ ಅನ್ನೋದು ಹೇಳುವಂತಹ ಶೈವ ಏಕದೇಶಿಗಳ ಮತ.
ಶೈವ ಮತದಲ್ಲಿ ಕೆಲವರು ಈ ರೀತಿ ಹೇಳ್ತಾರೆ, ಅದೊಂದು ವಾಕ್ಯವನ್ನು ತೆಗೆದುಕೊಂಡು, ಕಾಲಸ್ಯ ಉತ್ಪತ್ತಿತಃ ಪ್ರಾಕ್ ದಯಾತ್ ಪರಮಪಿಚ ಕಾಲ ನಾಸ್ತಿತ್ವವಾದಿ ಸ್ವಮುಕ್ತಿ ವ್ಯಾಘಾತ ಭಗ್ನಃ. ವ್ಯಾಘಾತ ಅಂದ್ರೆ ಪರಸ್ಪರ ವಿರೋಧ, ಮ್ಯೂಚುವಲ್ ಕಾಂಟ್ರಡಿಕ್ಷನ್. ಸ್ವಮುಕ್ತಿ ವ್ಯಾಘಾತ ಭಗ್ನಃ. ಕಾಲ ಅನಿತ್ಯ ಅಂತ ಹೇಳಿದ್ರೆ ಅದರ ಉತ್ಪತ್ತಿಗೆ ಮೊದಲು ಮತ್ತು ನಾಶವಾದ ಮೇಲೂ ಕಾಲ ಇರೋದಿಲ್ಲ ಹೇಳುವವಾದಿ ಅವನ ವಚನದಿಂದಲೇ ಪರಾಜಿತನಾಗುತ್ತಾನೆ ಅಲ್ಲದೆ ಇದು ಮೊದಲು ಅನ್ನೋದು ಕಾಲವನ್ನು ಸೂಚಿಸುತ್ತೆ. ಅದಾದ್ಮೇಲೆ ಅಂತ ಹೇಳುವಾಗ್ಲೂ ಹಾಗೆಯೇ. ಆದ್ದರಿಂದ ಕಾಲ ಹುಟ್ಟಕ್ಕೆ ಮೊದಲು ಕಾಲವನ್ನು ಒಪ್ಪಬೇಕು. ಇದನ್ನು ಒಪ್ಪಿ ಕಾಲ ಹುಟ್ಟಕ್ಕೆ ಮೊದಲು ಕಾಲವಿಲ್ಲ ಅಂದ್ರೆ ಪರಸ್ಪರ ವಚನ ವಿರೋಧ ಸ್ಪಷ್ಟವಾಗುತ್ತೆ. ನಾಶವಾದ ಅನಂತರ ಅಂದಾಗ್ಲೂ ಅದೇ ಇದು ಬಹಳ ಸುಲಭವಾಗಿ ಹೇಳುವಂತಹ ವಾದ. ನವದತಿ ಯದಿ ತತ್ಕಾಲ ಸೃಷ್ಟಿಂ ಕೋ ವದೇತ್. ಮೊದಲು ಇಲ್ಲ ಅಂತ ಹೇಳೋದಾದ್ರೆ ಮೊದಲು ಇತ್ತು ಅಂತಾನೆ ಅರ್ಥವಾಗುತ್ತೆ. ಅದರಿಂದ ಕಾಲದ ಉತ್ಪತ್ತಿ ಹೇಳೋದಕ್ಕೆ ಆಗೋದಿಲ್ಲ ಅಂತ ಅರ್ಥ. ಕಾಲದ ಮೊದಲು ಕಾಲ ಇರ್ಲಿಲ್ಲ ಅಂತ ಹೇಳಿದ್ರೆ ಅದರಿಂದ ಕಾಲ ಇತ್ತು ಅಂತಾನೆ ತಿಳಿಯೋದ್ರಿಂದ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಯಾರು ಹೇಳಕ್ ಸಾಧ್ಯವಿಲ್ಲ, ಕಾಲದ ಉತ್ಪತ್ತಿಯನ್ನ. ಆಪ್ತಃ ತದೃಷ್ಟಿವಾದ ತದುಪದಿ ಪರಿಣತ್ಯಾದಿಭಿ ಸಾರ್ಥಕ ಸ್ಯಾತ್. ಈ ವಾಕ್ಯವನ್ನ ಹೇಳ್ತಾರೆ, ವಿದ್ಯಾಕಾಲೋ ಭವತ್ಕೃತವು ಅಂತ ಹೇಳ್ಬಿಟ್ಟು. ಅದರಲ್ಲಿ ಕಾಲ ಪರಮಾತ್ಮನಿಂದ ಉಂಟಾಗಿದೆ ಅಂತ ಹೇಳುವಂತಹ ಒಂದು ವಾಕ್ಯವನ್ನ ತೆಗೆದುಕೊಂಡು ಪ್ರಾಮಾಣಿಕರ ವಚನ ಇದೆಯಲ್ಲ, ಕಾಲಕ್ಕೆ ಉಪಾಧಿಯಾದ ಅನಿತ್ಯ ಪದಾರ್ಥಗಳ ಸೃಷ್ಟಿ ಮೊದಲಾದ ತಾತ್ಪರ್ಯದಿಂದ ಬಂದಿದೆ ಅಂತ ತಿಳ್ಕೊಳ್ಬೇಕು ಅಂತ ಅರ್ಥ. ಅಲ್ಲಿ ಕಾಲವು ನಿನ್ನಿಂದಲೇ ಉತ್ಪತ್ತಿ ಮಾಡಲ್ಪಟ್ಟಿದೆ ಅಂದ್ರೆ ಅದಕ್ಕೆ ಸಂಬಂಧಿಸಿದ ಅನಿತ್ಯವಾದ ಪದಾರ್ಥಗಳು ಕಾಲಕ್ಕೆ ಉಪಾಧಿಯಾದ ಪದಾರ್ಥಗಳ ಸೃಷ್ಟಿಯನ್ನು ಹೇಳಿದೆಯೇ ಹೊರತು ಬೇರೆ ಕಾಲವನ್ನೇ ಹೇಳಿಲ್ಲ ಅಲ್ಲಿ ಅಂತ. ಇಲ್ಲದೆ ಹೋದ್ರೆ ತತ್ರಾಪಿ ಪೂರ್ವಾಪರ ವಚನ ವಿಹತಿ ದುರ್ನಿವಾರ. ಹೋದ್ರೆ ಈ ವಾಕ್ಯದಲ್ಲಿಯೂ ವಿರೋಧ ಬರುತ್ತೆ. ಕಾಲ ನಿನ್ನಿಂದ ಸೃಷ್ಟಿಸಲ್ಪಟ್ಟಿತು ಅನ್ನೋ ಮಾತಿನಲ್ಲೂ ಯಾವಾಗ ಅಂದ್ರೆ ಭೂತಕಾಲದಲ್ಲಿ ಹಿಂದೆ ನಿನಗೆ ಸೃಷ್ಟಿಗೆ ಈ ವ್ಯಷ್ಟಿ ಸೃಷ್ಟಿಗೆ ಮೊದಲು ಸೃಷ್ಟವಾಯಿತು ಅಂತ ಹೇಳ್ಬೇಕು, ಇಲ್ಲ ಪ್ರಳಯ ಕಾಲದಲ್ಲಿ ಸೃಷ್ಟವಾಯಿತು ಅಂತ ಹೇಳ್ಬೇಕು. ಯಾವುದೋ ಒಂದು ಕಾಲದಲ್ಲಿ ಅದರ ಸೃಷ್ಟಿ ಹೇಳಿದ್ರೆ ಅಲ್ಲಿ ಕಾಲ ಇರೋದು ಅದಕ್ಕೆ ಮೊದಲೇ ಕಾಲ ಇದೆ ಅಂತ ತಿಳಿದು ಬರುತ್ತೆ. ಇದು ಬಹಳ ದುರ್ವಾದ ಇದೆ ವಾದ ಇದರಲ್ಲಿ. ಅದರಲ್ಲಿಯೇ ಭೂತಕಾಲ ಪ್ರಯೋಗ ಇದೆ ಅಂದ್ರೆ ಸೃಷ್ಟಿಗೂ ಒಂದು ಕಾಲ ಹೇಳ್ಬೇಕಲ್ಲ, ಅದು ಯಾವ ಕಾಲದಲ್ಲಿ ಅಂದ್ರೆ ಅದು ಒಂದು ಕಾಲವನ್ನು ತಿಳಿಸುತ್ತೆ. ಇದೆಲ್ಲ ಪೂರ್ವಾಪರ ವಿರೋಧವಾಗುತ್ತೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಇದು ತುಂಬಾ ಇದೇನು ಅಷ್ಟು ಕಷ್ಟವಿಲ್ಲ, ಸುಲಭವಾದ ವಾದವೇ ಇದರಲ್ಲಿ. ಉತ್ಪತ್ತಿ ಪ್ರಾಕ್ ಇದರಲ್ಲಿ ಏನು ಅಷ್ಟು ವಿಶೇಷವಾದ ವಿಷಯಗಳು ಅಷ್ಟು ಇಲ್ಲ. ಪಾಶುಪತದ ವಿಷಯವನ್ನು ಪಾಶುಪತ ಎನ್ನುವ ಮತದ ಕೆಲವು ತತ್ವಗಳ ವಿಷಯವೆಲ್ಲ ಇಲ್ಲಿ ಹೇಳ್ತಾರೆ. ಅದು ನಮಗೆ ಅಷ್ಟು ಇಲ್ಲಿ ಮುಖ್ಯವಲ್ಲ. ಇದರಲ್ಲಿ ಮುಖ್ಯವಾಗಿ ಅಲ್ಲೊಂದು ವಚನವಿದೆ, ವಿದ್ಯಾಕಾಲೋ ಭವತ್ಕೃತವು ಅಂತ. ವಿದ್ಯಾ ಅಂದ್ರೆ ಜ್ಞಾನ ಅಂತ ಅರ್ಥ, ಭವತ್ಕೃತ ವಿದ್ಯಾ ಇದೆಲ್ಲ ಅವ್ರು ಒಪ್ಕೋತಾರೆ. ವಿದ್ಯಾ ಮಾಯ ಕಾಲ ಕಲಾ ವಿದ್ಯಾ ಇದೆಲ್ಲ ಪದಾರ್ಥಗಳು ಅಂತ ಒಪ್ಕೋತಾರೆ ಅವರು. ಇದರಿಂದ ಕಾಲದ ಸೃಷ್ಟಿವಾದವನ್ನು ಹೇಳ್ತಾರೆ. ಅದು ಕಾಲೋಪಾಧಿ ವಿಷಯಕತೆಯ ಕಾಲ ಪರಿಣಾಮ ವಿಷಯಕತೆಯಾವ ಅರ್ಥವಾನ್ ಸ್ಯಾತಿ. ಎರಡು ವಿಧವಾಗಿ ಕಾಲ ಪರಿಣಾಮ ಮುಂದೆ ಹೇಳ್ತಾರೆ, ಹೇಗೆ ಪರಿಣಾಮವಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಮುಂದೆ ಅದನ್ನ ವಿಚಾರ ಮಾಡ್ತಾರೆ. ಉಪಾಧಿ ಉಪಹಿತಯೋಹೋ ಅಭೇದ ಉಪಚಾರಾತ್. ಉಪಾಧಿಯೊಡನೆ ಸಂಬಂಧಿಸಿದ ಕಾಲಕ್ಕೂ ಅದಕ್ಕೂ ಅಭೇದೋಪಚಾರವಿದೆ ಅಂತ ಹೇಳೋದ್ರಿಂದ, ಇವಾಗ ವಸಂತ ಋತು ಬಂತು ಅಂದ್ರೆ ಅದೊಂದು ಕಾಲನ್ನು ಸೂಚಿಸುತ್ತೆ. ಒಂದು ಕಾಲ ಬಂತು ಅಂತ ಹೇಳಿದ್ರೆ, ಋತು ಬಂತು ಅಂದ್ರೆ ಅಲ್ಲಿ ನೋಡುವಂತಹ ಪದಾರ್ಥಗಳಲ್ಲಿ ಉಂಟಾಗುವ ಬೇರೆ ಬೇರೆ ವಿಧವಾದ ಪರಿಣಾಮಗಳೆಲ್ಲ ಏನೇನು ಆಗುತ್ತೋ ಪ್ರಕೃತಿಯಲ್ಲಿ ಅದೆಲ್ಲ ನೋಡ್ಕೊಂಡು ವಸಂತ ಕಾಲ ಅಂತ ಹೇಳ್ತೀವಿ. ಕಾಲ ಬಂತು ಅಂತ ಹೇಳಿದ್ರೆ ಈ ಕಾಲವಲ್ಲ, ಅಲ್ಲಿ ಪದಾರ್ಥಗಳಲ್ಲಿ ಪರಿಣಾಮವಾಗಿದ್ರಿಂದ ಅದನ್ನ ಕಾಲದಲ್ಲಿ ಅದರನ್ನ ಆರೋಪ ಮಾಡಿ ಅದು ಔಪಚಾರಿಕವಾಗಿ ಹೇಳುವಂತಹದ್ದು ಅಭೇದೋಪಚಾರ ಎರಡಕ್ಕೂ ಅಂತ. ಕಾಲಕ್ಕೂ ಉಪಾಧಿಗೂ ಹಾಗೆ ಹೇಳ್ತೀವಿ ನಾವು. ಅದುವೇ ಅದನ್ನ ಇಲ್ಲಿ ಆ ರೀತಿ ಅರ್ಥ ಮಾಡ್ಕೊಡ್ಬೇಕು ಅಂತ ಹೇಳ್ಬೇಕು ಅಲ್ಲಿ.
ಅಥವಾ ಕಾಲಸ್ಯ ಪರಿಣಾಮ ಪಕ್ಷೆ, ಪರಿಣಾಮ ಅಂತ ಹೇಳುವ ಒಂದು ಪಕ್ಷವೂ ಇದೆ. ಪರಿಣಾಮ ವಿಶೇಷ ಪ್ರಾಪ್ತವು ಪರಿಣಾಮಿನಃ ಏವ ಉತ್ಪತ್ತಿ ವ್ಯವಹಾರಾತ್ ಸ್ಯಾತ್. ಪರಿಣಾಮವೇ ಆಗುತ್ತೆ, ಕಾಲವೇ ದಿನವಾಗುತ್ತೆ, ದಿನವಾಗಿ ಪರಿಣಾಮ ಹೊಂದುತ್ತೆ, ಸಂವತ್ಸರವಾಗಿ ಪರಿಣಾಮ ಹೊಂದುತ್ತೆ, ಪಕ್ಷವಾಗಿ ಪರಿಣಾಮ. ಅದು ಕೂಡ ಉಪಾಧಿಗಳನ್ನು ಇಟ್ಟುಕೊಂಡೇ ಹೇಳಬೇಕು, ಬೇರೆ ವಿಧವಾಗಿ ಅದನ್ನು ಹೇಳಕ್ಕಾಗೋದಿಲ್ಲ. ನೇರವಾಗಿ ಕಾಲವನ್ನ ಆ ರೀತಿ ಹೇಳಕ್ಕಾಗೋದಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅದರಿಂದ ಕಾಲಕ್ಕೆ ಉತ್ಪತ್ತಿಗೆ ಮೊದಲು, ನಾಶಕ್ಕೆ ಅನಂತರವೂ, ಪೂರ್ವ ಅನಂತರ ಅನ್ನೋ ಪದಗಳಿಂದಲೇ ಕಾಲ ಇತ್ತು ಅನ್ನೋದು ಕಾಲ ಅಸ್ತಿತ್ವಸ್ಯೈವ ಸಿದ್ಧ್ಯ ತಥಾ ಅಕಥನೆ ಚ ಕಾಲಸ್ಯ ತದಾತನತ್ವ ಸಿದ್ಧ್ಯ ಚ ವ್ಯಾಘಾತಃ ಸ್ಪಷ್ಟಯೇ. ಅತಃ ಕಾಲಃ ನಿತ್ಯಃ ಅತಿರಿಕ್ತಶ್ಚ ಇತಿ ಏವ ವರಂ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಅದನ್ನ ಹೇಳ್ತಾರೆ. ಆಪ್ತಃ ತದ್ದೃಷ್ಟಿ ತತ್ ಸೃಷ್ಟಿವಾದ ಅನ್ನುವಂತಹ ಶ್ಲೋಕದಲ್ಲಿ ಬರುವ ಶಬ್ದದಿಂದ ಇಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಒಂದು ಮಹಾಭಾರತದ ಒಂದು ವಾಕ್ಯವಿದೆ, ಸಾಂಖ್ಯಂ ಯೋಗ ಪಂಚರಾತ್ರ ವೇದಾಹ ಪಾಶುಪತಂ ತಥಾ ಆತ್ಮ ಪ್ರಮಾಣಾನಿ ಏತಾನಿ ನ ಹಂತವ್ಯಾನಿ ಹೇತುಭಿಃ ಅಂತ. ಇದು ಶ್ರೀಭಾಷ್ಯದಲ್ಲಿ 2ನೇ ಅಧ್ಯಾಯದ ಕಡೆಯಲ್ಲಿ ಅದನ್ನ ವಿಚಾರ ಮಾಡ್ತಾರೆ ಭಾಷ್ಯಕಾರರು. ಎಲ್ಲಾ ಬೇರೆ ಮತಗಳನ್ನೆಲ್ಲ ನಿರಾಕರಣೆ ಮಾಡಿ ಪಂಚರಾತ್ರವನ್ನ ಸ್ಥಾಪನೆ ಮಾಡುವ ಸಮಯದಲ್ಲಿ ಅದಾದ ಮೇಲೆ ಬೌದ್ಧರು, ವೈಶೇಷಿಕರು ಇವನ್ನೆಲ್ಲ ನಿರಾಕರಣೆ ಮಾಡೋದು ಸರಿಯೇ. ಒಂದು ವಾಕ್ಯವಿದೆಯಲ್ಲ ಇಲ್ಲಿ, ಸಾಂಖ್ಯ ಯೋಗ ಪಂಚರಾತ್ರ ವೇದಗಳು ಪಾಶುಪತ ಎಲ್ಲ ಸೇರಿಸಿ ಇದೆಲ್ಲ ಆತ್ಮ ಪ್ರಮಾಣಗಳು. ಇದನ್ನ ಕಾರಣಗಳಿಂದ ತಳ್ಳಿ ಹಾಕಬಾರ್ದು. ಹೇತು ಬಿಹಿ ನ ಹಂತವ್ಯಾನಿ ಅಂತ ಹೇಳಿದೆಯಲ್ಲ, ಕಡೆಯಲ್ಲಿ ಎಲ್ಲದಕ್ಕೂ ಹೇಳುತ್ತೆ ನಿಷ್ಠಾ ನಾರಾಯಣ ಪ್ರಭು, ಎಲ್ಲದಕ್ಕೂ ಆತ್ಮನಾಗಿ ಅಂತರ್ಯಾಮಿಯಾದವನು ನಾರಾಯಣನೇ ಅಂತ ಬರುತ್ತೆ ಅಲ್ಲಿ. ಅದರಿಂದ ಈ ಎಲ್ಲಾ ಮತಗಳಲ್ಲಿಯೂ ವೇದಕ್ಕೆ ವಿರುದ್ಧವಲ್ಲದ ವಿಷಯಗಳನ್ನ ನಾವು ಒಪ್ಕೊಳ್ತೀವಿ ಅಂತ ಭಾಷ್ಯಕಾರರಲ್ಲಿ ಅದ್ಭುತವಾಗಿ ಬರೀತಾರೆ. ವ್ಯಾಖ್ಯಾನದಲ್ಲಿ ಬರೆಯುವಾಗ ಎಲ್ಲಾ ಮತಗಳಲ್ಲಿಯೂ ವೇದಕ್ಕೆ ವಿರುದ್ಧವಲ್ಲದ ವಿಷಯಗಳನ್ನ ಒಪ್ಕೊಳ್ತೀವಿ. ಸಾಂಖ್ಯದಲ್ಲಿ 24 ತತ್ವಗಳನ್ನು ಒಪ್ಕೊಳ್ತೀವಿ. ಪ್ರಕೃತಿ ಅನ್ನೋದು ಅವರು ಪರಮಾತ್ಮನ ಒಪ್ಕೊಳ್ಳದೆ ಇರೋದ್ರಿಂದ ಭಗವದಾತ್ಮಕವಲ್ಲ ಅಂತ ಹೇಳಿದ್ರು. ನಾವು ಭಗವದಾತ್ಮಕ ಅಂತ ಒಪ್ಕೊಳ್ತೀವಿ ಪ್ರಕೃತಿಯನ್ನ. ಅದೇ ರೀತಿಯಲ್ಲಿ ಬೇರೆ ಮತಗಳಲ್ಲಿ ಹೇಳುವಂತಹ ಶೈವ ಪಾಶುಪತದಲ್ಲಿ ಹೇಳುವ ಶಿವ ತತ್ವ, ಅದರ ಸ್ವರೂಪವನ್ನು ಒಪ್ಕೊಳ್ತೀವಿ. ಆದರೆ ಅವನ ಕರ್ಮವಶ್ಯನಾದವನು, ಸೃಷ್ಟಿ ಇದೆ ಮೊದಲಾದನ್ನೆಲ್ಲ ಹೇಳ್ತೀವಿ. ಚೇತನ ಕರ್ಮವಶ್ಯನಾದ ಚೇತನ ದೇವತೆ ಅಂತ ಒಪ್ಕೊಳ್ತೀವಿ ಹೊರತು ಪರಂಬ್ರಹ್ಮ ಅಂತ ಒಪ್ಕೊಳ್ಳೋದಿಲ್ಲ. ಈ ರೀತಿ ಅದರಲ್ಲಿ ಎಲ್ಲದರಲ್ಲಿಯೂ ಕೆಲವು ಭಾಗಗಳು ವೇದಕ್ಕೆ ಯಾವುದು ವಿರೋಧವಿಲ್ವೋ ಅದೆಲ್ಲ ಒಪ್ಕೊಳ್ತೀವಿ. ಅದನ್ನ ಇಲ್ಲಿ ಜ್ಞಾಪಿಸ್ತಾ ಇದ್ದಾರೆ ಆಚಾರ್ಯರು. ಆಪ್ತಃ ತತ್ ಸೃಷ್ಟಿವಾದ ಎಲ್ಲ ಅವರು ಆಪ್ತರು ಅಂತಾನೆ ಹೇಳ್ತಾರೆ ಅದನ್ನ. ಏಮ ಔದಾರ್ಯಂ ಮಹತಾಂ ಆದರ್ಶಭೂತಂ ಕದಾಪಿ ನ ವಿಸ್ಮಸ್ತಂ. ಅಲ್ಲಿ ಆಪ್ತರು ಅಂತ ಹೇಳೋದ್ರಿಂದ ಅವರಲ್ಲಿಯೂ ಕೆಲವು ಗುಣಗಳಿದ್ರೆ, ವೇದಕ್ಕೆ ಅನುಗುಣವಾದ ಅಂಶಗಳಿದ್ರೆ ನಮಗೆ ಅದು ಒಪ್ಪಿಗೆಯೇ ಅನ್ನೋದನ್ನ ಇಲ್ಲಿ ಸೂಚಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಈ ಶ್ಲೋಕ ಅಷ್ಟೇನು ಕಷ್ಟವಾದ ಶ್ಲೋಕವಲ್ಲ, ಸುಲಭವಾಗಿ ಇದೆ. ಮುಂದೆ ಕಾಲ ಅತೀಂದ್ರಿಯವೇ ಇಲ್ಲವೇ ಅನ್ನುವಂತಹ ವಿಷಯ. ಇದರಲ್ಲಿ ಕಾಲವು ಪ್ರತ್ಯಕ್ಷ ಅಂತ ನಾವು ಹೇಳ್ತೀವಿ. ಅದನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಕಾಲೋಧ್ಯಕ್ಷಾವಸೇಯ ಕ್ಷಣ ಲವ ದಿವಸಾದಿ ಅಂಶತಃ ಅರ್ಥಾನ್ ವಿಶಿಂಷನ್ ಸಾಕ್ಷಾದ್ಧೀ ತತ್ತದರ್ಥೇಷು ಇವ ಭವತಿ ಹಿನಃ ಕಾಪಿ ಕಾಲಾನ್ವಯೇಪಿ ತತ್ ಸಂಯೋಗಾಃ ಪರತ್ವಾದಯ ಇತಿ ಚ ತತೋಪ್ಯೇಷ ನೈವಾನುಮೇಯಃ ನೋ ಚೇನ್ನ ಕ್ವಾಪಿ ಲೋಕ ವ್ಯವಹೃತಿ ವಿಷಯಃ ಅವ್ಯಕ್ತವತ್ ಸ್ಯಾದನೇಹ. ಅನೇಹ ಅಂದ್ರೆ ಕಾಲಕ್ಕೆ ಹೆಸರು. ಕಾಲ ಅಂತ ಅರ್ಥ. ಅನೇಹ ಅನ್ನೋದು ಅದು ಹನ ಹಿಂಸಾಗತ್ಯ ಹೋ ಅನ್ನೋ ಧಾತುವಿಂದ ಬಂದ ಶಬ್ದ. ಅನೇಹ ನ ಹನ್ಯತೆ, ನಿತ್ಯವಾದದ್ದು ಅನ್ನೋ ಅರ್ಥ ಕೊಡುತ್ತೆ ಅದು. ಅನೇಹ ನೇಹಸ್ ಅಂತ ಶಬ್ದ. ಅನೇಹ ಅಂದ್ರೆ ಕಾಲ ಅಂತ ಅರ್ಥ. ಧಾತು ರೂಪ ಏನು ಪ್ಲೀಸ್? ಹನ ಹಿಂಸಾಗತ್ಯಯೋಹೋ ಅಂತ. ಹಿಂಸಾಗತ್ಯ ಹಿಂಸೆ ಗತಿ ಅನ್ನುವ ಅರ್ಥದಲ್ಲಿ ಬರುವ ಹನ ಧಾತು. ಥ್ಯಾಂಕ್ ಯು. ಕಾಲ ಅತೀಂದ್ರಿಯ ಅಂತ ವೈಶೇಷಿಕರು ಹೇಳ್ತಾರೆ. ಆ ಮತವನ್ನ ಇಲ್ಲಿ ನಿರಾಕರಣೆ ಮಾಡ್ತಾರೆ. ಕ್ಷಣ ಲವ ದಿವಸಾದಿ ಅಂಶತಃ ಅರ್ಥಾನ್ ವಿಶಿಂಷನ್
ಕಾಲಃ ಅಧ್ಯಕ್ಷ ಅವಸೇಯ. ಅಧ್ಯಕ್ಷ ಅವಸೇಯ ಅಂದ್ರೆ ನೇರವಾಗಿ ಕಂಡು ಬರುತ್ತೆ. ಕ್ಷಣ ಅನ್ನೋದು ತಿಳಿದೇ ಇದೆ. ಲವ ಲವ ಅನ್ನೋದು 2 ಕಾಷ್ಠೆಗಳು ಅಂತ ಹೇಳೋದು. ಲವ ಅಂತ ಹೇಳಿದ್ರೆ ಒಂದು ಕಾಷ್ಠೆ ಅಂದ್ರೆ 18 ಸತಿ ಕಣ್ಣು ರೆಪ್ಪೆಯನ್ನು ಬಿಟ್ಟಿಸಿದ್ರೆ ಅದಕ್ಕೊಂದು ಕಾಷ್ಠ ಅಂತ ಹೆಸರು. 2 ಸತಿ ಆತರ 2 ಕಾಷ್ಠಗಳು ಇದ್ರೆ ಅದಕ್ಕೆ ಲವ ಅಂತ ಹೆಸರು. ಇದೆಲ್ಲ ಹೇಳಲ್ಪಟ್ಟಿದೆ. ಕ್ಷಣ, ಲವ, ದಿವಸ, ದಿವಸಾದಿ ಅಂಶತಃ ಅರ್ಥಾನುವಿಶಿಂಶನ್ ಕಾಲಃ ಅಧ್ಯಕ್ಷ ಅವಸೇಯ. ಒಂದು ಕ್ಷಣದಲ್ಲಿ ಆಗೋಯ್ತು ಅಂತ ಹೇಳ್ತೀವಿ, ಒಂದು ದಿನದಲ್ಲಿ ಆಗೋಯ್ತು ಅಂತ ಹೇಳ್ತೀವಿ. ಹೀಗೆಲ್ಲ ವ್ಯವಹಾರ ಕ್ಷಣ, ಲವ, ದಿವಸಾದಿ ಕಾಲಗಳು ವಿಶೇಷಣವಾಗಿ ತೋರ್ತಾ ಇರೋದು ಆಯಾ ವಸ್ತುಗಳನ್ನ ಉಳಿದ ವಸ್ತುಗಳಿಂದ ಬೇರೆಯಾಗಿ ತೋರಿಸುತ್ತೆ. ಆದ್ದರಿಂದ ಕಾಲ ಪ್ರತ್ಯಕ್ಷದಿಂದಲೇ ಗ್ರಾಹ್ಯವಾಗುತ್ತೆ. ಒಂದು ಬಿಳಿಯ ಬಟ್ಟೆ ಅಂತ ಹೇಳಿದ್ರೆ ಇದು ಕಪ್ಪಲ್ಲ, ಹಳದಿ ಅಲ್ಲ, ನೀಲಿ ಅಲ್ಲ, ಬೇರೆ ಇದು ಅದೇ ವರ್ಣದ ಬೇರೆ ವರ್ಣಗಳ ಬಟ್ಟೆಯಿಂದ ಇದನ್ನ ಬೇರ್ಪಡಿಸುತ್ತೆ. ವಿಶೇಷಣಸ್ಯ ವ್ಯಾವರ್ತಕತ್ವ ಸ್ವಭಾವ ಅಂತ ಹೇಳೋದು. ವ್ಯಾವೃತ್ತಿ ಮಾಡುತ್ತೆ ಬೇರೆ ಪದಾರ್ಥಗಳನ್ನ ಅದೇ ಇದರಲ್ಲಿ. ಹಾಗೆ ಕಾಲವು ಹಾಗೆ ಒಂದು ಕ್ಷಣ ಅಂತ ಹೇಳಿದ್ರೆ ಈ ಕ್ಷಣವು ದಿವಸವಲ್ಲ, ಮಾಸವಲ್ಲ, ಸಂವತ್ಸರವಲ್ಲ, ಹೀಗೆ ತಿಳಿದು ಬರುತ್ತೆ. ಇದು ಪ್ರತ್ಯಕ್ಷವಾಗಿ ತಿಳಿಯುತ್ತೆ ಅಂತ ಹೇಳೋದು. ನೀಲಃ ಘಟಃ ಅನ್ನೋದ್ರಲ್ಲಿ ನೀಲಿ ಬಣ್ಣ ವಿಶೇಷಣ ತೋರುತ್ತೆ. ವಿಶೇಷಣಾನಾಂ ವ್ಯಾವರ್ತಕತ್ವ ಸ್ವಭಾವ. ಈ ನ್ಯಾಯದಿಂದ ನೀಲಿ ಬಣ್ಣ ಕೆಂಪು ಘಟದಕ್ಕಿಂತಲೂ ಈ ಘಟ ಬೇರೆ ಮೊದಲಾದ ತೋರಿಸುತ್ತಲ್ಲ, ಹಾಗೆ ಒಂದು ಕ್ಷಣದ ಕೆಲಸ ಒಂದು ದಿವಸದ ಕೆಲಸಕ್ಕಿಂತ ಬೇರೆ ಅನ್ನೋದು ಆ ವಿಶೇಷಣ ತೋರಿಸುತ್ತೆ. ಈ ಒಂದು ಜ್ಞಾನದಲ್ಲಿ ನಮ್ಗೆ ಕಾಲ ಕ್ಷಣ ಅನ್ನೋದು ತೋರ್ತಾ ಇದೆ ಅಲ್ಲಿ ಅಂತ ಹೇಳ್ತೀವಿ. ಒಂದು ಕ್ಷಣ, ಒಂದು ನಿಮಿಷ ಇದೆಲ್ಲ ಕಾಣುತ್ತೆ, ನಮ್ಗೆ ಗ್ರಾಹ್ಯವಾಗುತ್ತೆ ನೇರವಾಗಿ ಅಂತ ಹೇಳ್ತೀವಿ. ಇಲ್ಲಿ ಪರ್ವತಃ ವನ್ಹಿಮಾನ್ ಅಂತ ಕಡೆ ಅದಕ್ಕೆ ಅದು ಪೂರ್ವ ಪಕ್ಷಿ ಹೇಳ್ತಾನೆ, ಇದು ಯಾಕೆ ಅನುಮಾನದಿಂದ ಅಂತ ಹೇಳ್ಬೋದು, ಪ್ರತ್ಯಕ್ಷ ಅಂತ ಹೇಳಕ್ಕಾಗಲ್ಲ, ಅನುಮಾನದಿಂದ ಅಂತ ಹೇಳ್ಬೇಕಾಗುತ್ತೆ. ಇದನ್ನ ಹೇಗೆ ಅಂದ್ರೆ ಪರ್ವತಃ ವನ್ಹಿಮಾನ್ ಅಂತ ಹೇಳಿದ್ರೆ ವನ್ನಿ ಬೆಂಕಿ ಇದೆ, ಪರ್ವತದಲ್ಲಿ ಬೆಂಕಿ ಉಳ್ಳದ್ದು ಈ ಪರ್ವತ. ವನ್ಹಿಮಾನ್ ಅಂತ ಹೇಳುವಾಗ ಅಲ್ಲಿ ವನ್ನಿ ನಮಗೆ ಕಂಡು ಬರ್ತಾ ಇಲ್ಲ, ಆದರೂ ಹೊಗೆಯನ್ನು ನೋಡಿ ಊಹೆ ಮಾಡ್ತೀವಿ. ಆದರೆ ವ್ಯವಹಾರದಲ್ಲಿ ವನ್ಹಿಮಾನ್ ಅಂತಾನೆ ವಿಶೇಷಣವಾಗಿ ಹೇಳ್ತೀವಿ. ಪರ್ವತ ವನ್ನಿಯನ್ನು ಉಳ್ಳದ್ದು ಪರ್ವತ, ಬೆಂಕಿಯನ್ನು ಉಳ್ಳದ್ದು ಪರ್ವತ ಅಂದ್ರೆ ಬೆಂಕಿ ಅದಕ್ಕೆ ವಿಶೇಷಣವಾಯಿತು. ಹೀಗೆ ಹೇಳುವಾಗ ಇದು ಅನುಮಾನ ಪ್ರಮಾಣ, ಇದು ಪ್ರತ್ಯಕ್ಷವಲ್ಲ. ಕಾಲಕ್ಕೂ ಹಾಗೆ ಯಾಕೆ ಹೇಳ್ಬಾರ್ದು? ಅದರಿಂದ ನಮ್ಗೆ ವಿಶೇಷಣವಾಗಿ ಯಾವ್ಯಾವ ತೋರುತ್ತೋ ಅದೆಲ್ಲ ಪ್ರತ್ಯಕ್ಷ ಅಂತ ಹೇಳಕ್ ಆಗೋದಿಲ್ಲ. ಈ ಪರ್ವತೋ ವನ್ಹಿಮಾನಲ್ಲಿ ವನ್ಹಿ ವಿಶೇಷಣವಾಗಿ ತೋರಿದ್ರು ಇದು ಅನುಮಾನದಿಂದ ತಿಳಿಯುತ್ತೆ, ನಮ್ಗೆ ಪ್ರತ್ಯಕ್ಷವಾಗಿ ಕಂಡು ಬರೋ ವಿಷಯ ಅಲ್ಲ ಅಂತ ಎಲ್ಲ ಒಪ್ಕೊಳ್ತಾರೆ. ಹೊಗೆಯನ್ನು ನೋಡ್ಬಿಟ್ಟು ವನ್ಹಿಯನ್ನು ಊಹೆ ಮಾಡ್ತಿರೋ, ಆದ್ರೆ ವನ್ಹಿ ವಿಶಿಷ್ಟವಾದ ಪರ್ವತ ಅಂತ ನಾವು ವ್ಯವಹಾರದಲ್ಲಿ ಹೇಳ್ತೀವಲ್ಲ, ಅದು ಅನುಮಾನ ಪ್ರಮಾಣ. ಅದೇ ರೀತಿ ಒಂದು ಕ್ಷಣದ ಕೆಲಸ ಅಂತ ಅನುಮಾನ ಅಂತ ಯಾಕೆ ಹೇಳಬಾರ್ದು ಅಂತ ಇಲ್ಲಿ ಪ್ರಶ್ನೆ. ಇದು ಪ್ರತ್ಯಕ್ಷ ಅನ್ನೋ ನಿಯಮ ಇಲ್ಲ. ತತ್ತದರ್ಥೇಶು ಇವ ಕಾಲಾನ್ವಯೇಪಿ ಕಾಪಿ ಸಾಕ್ಷಾದ್ದೀಹಿ ನಭವತೀಹಿ. ಘಟಾದಿಗಳು ಪ್ರತ್ಯಕ್ಷವಾಗುವ ಹಂಗೆ ಆ ಘಟಾದಿಗಳಲ್ಲಿ ಹೇಳ್ತಾರೆ ಆಯಾ ಪದಾರ್ಥಗಳಂತೆ, ತತ್ತದರ್ಥೇಶು ಇವ ಆಯಾ ಪದಾರ್ಥಗಳಂತೆ, ಕಾಲಾನ್ವಯೇ ಅಪಿ ಯಾವ ಕಾಲಕ್ಕೆ ಅನ್ವಯಿಸ್ತಿದೆ ಅನ್ನೋದು ಕೂಡ ಕಾಪಿ ಸಾಕ್ಷಾತ್ ಧೀಹಿ ನಹ ನಮ್ಗಾಗುತ್ತೆ ಅಂತ ಹೇಳ್ತಾರೆ. ಸಾಕ್ಷಾತ್ ಆಗಿ ಪ್ರತ್ಯಕ್ಷವಾದ ಒಂದು ಜ್ಞಾನ ಅದರಲ್ಲಿ ಉಂಟಾಗ್ತಾನೆ ಇದೆ ಅಂತ ಹೇಳ್ತಾರೆ. ಅದರಿಂದ ಇದು ಅನುಮಾನವಲ್ಲ, ಪ್ರತ್ಯಕ್ಷವೇ ಅಂತ ಅರ್ಥ. ಇಲ್ಲಿ ಒಂದು ಘಟ ಇದೆ ಅಂತ ಹೇಳುವಾಗ ಆ ಘಟ ಇದೆ ಅನ್ನೋದ್ರ ಜೊತೆ ಘಟದ ಜೊತೆ ಅದರ ವರ್ತಮಾನ ಕಾಲದ ಸಂಬಂಧ ರೀತಿ ಅಲ್ಲೇ ತಿಳಿದು ಬರ್ತಾ ಇದೆ ನಮ್ಗೆ. ಸಂಬಂಧ ವರ್ತಮಾನ ಕಾಲದ ಸಂಬಂಧವೂ ತಿಳಿದು ಬರ್ತಾ ಇದೆ ಪ್ರತ್ಯಕ್ಷವಾಗಿ. ಅದು ಎಲ್ಲರಿಗೂ ಅನುಭವ ಸಿದ್ಧ. ಘಟದ ಇರುವಿಕೆಯನ್ನು ತಿಳಿಯುವಂತೆ ಪ್ರತ್ಯಕ್ಷವಾಗಿ ಆ ವರ್ತಮಾನ ಕಾಲವನ್ನು ಸಹ ಪ್ರತ್ಯಕ್ಷರಿಂದಲೇ ತಿಳಿಬೇಕೆ ಹೊರತು ಅನುಮಾನ ಮಾಡ್ತಾ ಇಲ್ಲ. ನಾವು ಇದು ಇರಬಹುದು ಅಂತ ಅನುಮಾನ ಮಾಡ್ತಾ ಇಲ್ವಲ್ಲ. ಪ್ರತ್ಯಕ್ಷವಾಗಿ ಇರೋದು ಈವಾಗಿದೆ, ಈ ಸಮಯದಲ್ಲಿ ವರ್ತಮಾನದಲ್ಲಿ ಇದೆ ಅನ್ನೋದು ಪ್ರತ್ಯಕ್ಷವಾಗಿದೆ ತಿಳಿದು ಬರುತ್ತೆ ಘಟದ ಜೊತೆಗೆ. ಅದರಿಂದ ಆ ಪದಾರ್ಥಗಳ ಜೊತೆ ಕಾಲದ ಅನ್ವಯವು ತಿಳಿದು ಬರುತ್ತೆ. ನೆನ್ನೆ ಒಂದು ಪದಾರ್ಥ ಇತ್ತು ಅಂತ ಹೇಳಿದಾಗ ಆ ಪದಾರ್ಥದ ನೆನ್ನೆಯ ಸಂಬಂಧವು ತಿಳಿದು ಬರುತ್ತೆ ನಮ್ಗೆ. ಹಾಗೆ ಇಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿ ಘಟವನ್ನು ಎದುರುಗಡೆ ನೋಡ್ತಾ ಇರುವಾಗ ವರ್ತಮಾನ ಕಾಲ ಅನ್ನೋದು ಕಂಡು ಬರುತ್ತೆ ಎದುರುಗಡೆ. ಅದಕ್ಕೆ ಅವ್ರು ಹೇಳ್ತಾರೆ, ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ತತ್ ಸಂಯೋಗಾಹ ಪರತ್ವಾದಯಃ ಇತಿ ಚ ತತಃ ಅಪಿ ಏಷನ ಏವ ಅನುಮೇಯಃ. ಇಲ್ಲಿ ಕಾಲದಲ್ಲಿ ಪರತ್ವ ಅನ್ನುವ
ಪರತ್ವ ಅಪರತ್ವ ಅನ್ನುವ ಧರ್ಮಗಳಿದೆ ಲೋಕದಲ್ಲಿ. ವ್ಯವಹಾರ ಒಂದು ನಂತರ ಬಂದದ್ದು, ಒಂದು ಮೊದಲೇ ಇದ್ದದ್ದು, ಮೊದಲಾದದ್ದು. ಅದಕ್ಕೆ ಉದಾಹರಣೆಯನ್ನು ಇಲ್ಲಿ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ ಅಣ್ಣ ತಮ್ಮ ಅಂತ ಹೇಳಿದ್ರೆ ಅಣ್ಣನಲ್ಲಿ ಕಾಲಿಕ ಪರತ್ವ ಧರ್ಮ, ತಮ್ಮನಲ್ಲಿ ಅಪರತ್ವ ಧರ್ಮ. ಅಣ್ಣನು ಮೊದಲು ಇದ್ದವನು, ತಮ್ಮ ಆಮೇಲೆ ಹುಟ್ಟಿದವನು, ತಮ್ಮ ಆಮೇಲೆ ಬಂದವನು. ಅಪರತ್ವ, ಅವನು ಪರತ್ವ ಅನ್ನುವ ಧರ್ಮ ಇದೆ ಕಾಲದಲ್ಲಿ. ಈ ಅಪರತ್ವ ಅನ್ನುವ ಧರ್ಮಕ್ಕೆ ಕಾರಣವಾದಂತಹ ಕಾಲ ಇಲ್ಲಿ ಅನುಮೇಯ, ಪ್ರತ್ಯಕ್ಷ ಅಲ್ಲ. ಯಾಕೆ ಅಂದ್ರೆ ಇಬ್ಬರನ್ನು ನೋಡಿದ್ರೆ, ಒಬ್ಬ ಅಣ್ಣ ತಮ್ಮಂದಿರನ್ನು ನೋಡಿದ್ರೆ ಇವನು ಕಾಲದಿಂದ ಇವನು ಪರನಾದವನು, ಇವನು ಅಪರನಾದವನು ಅಂತ ಊಹೆ ಮಾಡಿ ತಿಳಿಬೇಕು ನಾವು. ಪ್ರತ್ಯಕ್ಷವಾಗಿ ಯಾರಿಗೂ ಗೊತ್ತಾಗಲ್ವಲ್ಲ ಅದು. ಪರತ್ವಾದಯ ತತ್ ಸಂಯೋಗಾಹ. ಪರತ್ವ ಅನ್ನೋದು ಕೂಡ ಕಾಲದ ಸಂಯೋಗ ರೂಪವೇ ಆಗುತ್ತೆ. ಇದು ಅನುಮೇಯವಲ್ಲ ಅಂತ ಹೇಳ್ತಾರೆ. ಇದು ಅನುಮಾನವಲ್ಲ, ಅನುಮೇಯ ಅಂದ್ರೆ ಅನುಮಾನ ಪ್ರಮಾಣ ತಿಳಿಯೋದಲ್ಲ, ಇದು ಪ್ರತ್ಯಕ್ಷವಾಗಿ ತಿಳಿದು ಬರುತ್ತೆ. ಹೆಚ್ಚಿನ ಕಾಲ ಸಂಬಂಧ ಉಳ್ಳವನು ಅಣ್ಣ ಅಂತ ಹೇಳಿಸ್ಕೊಳ್ಬರ್ತಾನೆ ಪರ, ಕಡಿಮೆ ಕಾಲ ಸಂಬಂಧ ಉಳ್ಳವನು ಅಪರ. ಈ ಸಂಬಂಧ ಕೆಲವರು ಅನುಮಾನ ಮಾಡಿ ತಿಳಿಬಹುದು, ಊಹೆ ಮಾಡಿ. ಆದರೆ ತಾಯಿ ತಂದೆಗೆ ಪ್ರತ್ಯಕ್ಷವಾಗಿ ಗೊತ್ತಾಗುತ್ತೆ, ಪ್ರತ್ಯಕ್ಷ ಗ್ರಾಹ್ಯವೇ ಆಗುತ್ತೆ ಅಂತ ಹೇಳಿದ್ರು. ತಾಯಿ ತಂದೆಯವರಿಗೆ ಕಡೆ ಪಕ್ಷ ಪ್ರತ್ಯಕ್ಷ ಗ್ರಾಹ್ಯ ಅದು. ಮಿಕ್ಕಿದವ್ರೆಲ್ಲ ಅನುಮಾನ ತಿಳಿಬಹುದು, ಆದ್ರಿಂದ ಇದು ಅನುಮಾನ ಅಂತ ಹೇಳಕ್ಕಾಗಲ್ಲ. ಅಲ್ಲಿಯೂ ಕೂಡ ಪರತ್ವ ಅಪರತ್ವ ಅನ್ನುವ ಕಡೆಯೂ ಧರ್ಮಗಳಲ್ಲಿಯೂ ಕೂಡ ಕಾಲವು ಪ್ರತ್ಯಕ್ಷವಾಗಿ ತಿಳಿದು ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದರಿಂದ ತತಃ ಏಷಃ ನೈವ ಅನುಮೇಯ ಅಂತ. ಇದು ಕೂಡ ಧೂಮದಿಂದ ಬೆಂಕಿ ಅನುಮಾನ ಕೆಲ ಸಮಯ ಬಂದ ಮಾತ್ರಕ್ಕೆ ಬೆಂಕಿಯು ಪ್ರತ್ಯಕ್ಷ ವಸ್ತುವೇ ಅಲ್ಲ ಅಂತ ಹೇಳಕ್ಕಾಗಲ್ವಲ್ಲ. ಯಾವಾಗ್ಲೂ ಹಾಗೆ ಅಂತ ನಿಯಮವಿಲ್ವಲ್ಲ. ಧೂಮ ನೋಡಿ ಬೆಂಕಿಯನ್ನ ಊಹೆ ಮಾಡ್ತೀವಿ ಒಂದು ಪರ್ವತದಲ್ಲಿ, ಆದರೆ ಆ ಬೆಂಕಿಯ ಅನುಮೇಯ ಅಲ್ಲಿ ಅನುಮಾನದಿಂದ ಗೊತ್ತಾಗುತ್ತೆ, ಪ್ರಮಾಣದಿಂದ. ಯಾವಾಗ್ಲೂ ಹೀಗೆಯೇ ಇದು ಯಾವತ್ತೂ ಪ್ರತ್ಯಕ್ಷವೇ ಆಗಲ್ಲ ಅಂತ ಹೇಳಕ್ಕಾಗುದಿಲ್ಲ. ಆದ್ದರಿಂದ ಕೆಲವು ವಿಷಯಗಳನ್ನ ಈ ಕಾಲ ಅನ್ನೋದು ಪರತ್ವ ಅಪರತ್ವ ಕೆಲವರಿಗೆ ಅನುಮಾನದಿಂದ ತಿಳಿದ್ರು, ಕೆಲವರಿಗೆ ಪ್ರತ್ಯಕ್ಷವಾಗುತ್ತೆ, ಕೆಲವು ಸತಿ ಪ್ರತ್ಯಕ್ಷವೂ ಆಗುತ್ತೆ. ಅದರಲ್ಲಿ ವಿರೋಧವಿಲ್ಲ. ಒಬ್ಬರಿಗೆ ಅನುಮಾನದಿಂದ ತಿಳಿದ್ರೆ ಎಲ್ಲರಿಗೂ ಅನುಮಾನದಿಂದಲೇ ತಿಳಿಬೇಕು ಅನ್ನೋ ನಿಯಮವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಅದನ್ನ. ಹಾಗೆ ಹೇಳದೆ ಹೋದ್ರೆ ಅವ್ಯಕ್ತವತ್ ಅನೇಹ ಕ್ವಾಪಿ ಲೋಕ ವ್ಯವಹೃತಿ ವಿಷಯ ನ ಸ್ಯಾತ್. ಅವ್ಯಕ್ತ ಅನ್ನೋದು ಮೂಲ ಪ್ರಕೃತಿ, ಅದು ಯಾವ ವ್ಯವಹಾರಕ್ಕೂ ಸಿಗೋದಿಲ್ಲ, ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ, ಅತ್ಯಂತ ಸೂಕ್ಷ್ಮವಾದದ್ದು. ಅದರಂತೆ ಇದು ಕೂಡ ವ್ಯವಹಾರಕ್ಕೆ ಸಿಗಲೇಬಾರದು ಕಾಲ ಆವಾಗ. ಆದರೆ ಹಾಗಿಲ್ಲ ಅನುಭವದಲ್ಲಿ. ಪ್ರಕೃತಿ ತತ್ವದಂತೆ ಕಾಲವೂ ಸಹ ಲೋಕ ವ್ಯವಹಾರಕ್ಕೆ ಆಗದೆ ಹೋಗ್ಬೇಕಾಗುತ್ತೆ. ಆದರೆ ಆಪಾಮರ ವ್ಯವಹಾರವಿರುವುದರಿಂದ ಕಾಲ ಪ್ರತ್ಯಕ್ಷ ಗ್ರಾಹ್ಯ. ಪಂಡಿತರಿಂದ ಪಾಮರರು ಎಲ್ಲರಿಗೂ ಕಾಲ ವ್ಯವಹಾರದಲ್ಲಿ ಕಂಡು ಬರೋದ್ರಿಂದ, ಅನುಭವ ಸಿದ್ಧವಾದ್ದರಿಂದ ಕಾಲ ಪ್ರತ್ಯಕ್ಷ ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಕಾಲದ ವಿಷಯದಲ್ಲಿ ಎಷ್ಟು ವಿಶೇಷವಾಗಿ ವಿಚಾರ ಮಾಡ್ತಾರೆ ಅನ್ನೋದು ತಿಳಿಯುತ್ತೆ. ತತ್ವಸ್ಥಿತಿಯನ್ನ ಸ್ಥಾಪನೆ ಮಾಡುವಾಗ ಬಹಳ ಆಶ್ಚರ್ಯವಾಗಿ ಇದೆಲ್ಲ ವಿಚಾರ ಮಾಡ್ತಾರೆ ಶಾಸ್ತ್ರಗಳಲ್ಲಿ. ಕಾಲ ಅತಿರಿಕ್ತವಾದ ತತ್ವ ಅನ್ನೋದನ್ನ ತಿಳಿಸಿ ಪ್ರತ್ಯಕ್ಷತ್ವವನ್ನ ಈಗ ತಿಳಿಸ್ತಾರೆ. ಕ್ಷಣಲವ ದಿವಸಾದಿ ಅಂಶತಃ ಕ್ಷಣಲವ ದಿವಸ ಅರ್ಥಾನ್ ಪದಾರ್ಥಾನ್ ವಿಶೇಷಯನ್ ಅಧ್ಯಕ್ಷ ಅವಸೇಯ ಪ್ರತ್ಯಕ್ಷ ವಿಷಯೋ ಭವತಿ ಅರ್ಥ. ಲೋಕೈಃ ಸರ್ವಃ ಘಟಾದಿ ಗ್ರಹ ವೇಲಾಯಾಮೇವ ಇದಾನೀಂ ಘಟಃ ಇತಿ ಘಟಸ್ಯ ವರ್ತಮಾನತಾಮಪಿ ಪಶ್ಯತಿ. ವರ್ತಮಾನತಾ ನಾಮ ವರ್ತಮಾನ ಕಾಲ ಸಂಬಂಧ, ಕಾಲದ ಸಂಬಂಧವನ್ನು ತಿಳಿಸುತ್ತೆ. ಆದ್ದರಿಂದ ಚಕ್ಷುಷಾ ಏವ ವರ್ತಮಾನ ಕಾಲ ಗ್ರಹಣಾತ್ ಕಾಲಃ ಪ್ರತ್ಯಕ್ಷಃ. ಏವಂ ತತ್ತದಿಂದ್ರಿಯೈಃ ತತ್ತದ್ವಸ್ತು ಗ್ರಹಣ ವೇಲಾಯಾಂ ವರ್ತಮಾನ ಕಾಲಃ ತತ್ತದಿಂದ್ರಿಯ ಗ್ರಾಹ್ಯ ಏವ. ಎಲ್ಲ ಇಂದ್ರಿಯಗಳಿಂದಲೂ ಹಾಗೆ ತಿಳಿಯುತ್ತೆ. ಆ ಕಾಲದಲ್ಲಿ ನಮಗೆ ಆಗುವ ಅನುಭವ ಆ ವರ್ತಮಾನ ಕಾಲವನ್ನು ಪ್ರತ್ಯಕ್ಷವಾಗಿ ತಿಳಿಸುತ್ತೆ ನಮಗೆ. ಪ್ರಮಾಣಾಂತರ ಅದರ್ಶನಾತ್ ಕಾಲ ವ್ಯವಹಾರಾಚ. ಬೇರೆ ಪ್ರಮಾಣವಿಲ್ಲದೆ ಇರೋದ್ರಿಂದಲೂ, ಕಾಲದ ವ್ಯವಹಾರ ಇರೋದ್ರಿಂದಲೂ, ನಾನು ಈವಾಗ ಇದನ್ನು ನೋಡ್ತಾ ಇದ್ದೇನೆ, ನಾನು ಈವಾಗ ಇದನ್ನು ತಿಂತಾ ಇದ್ದೇನೆ ಎಲ್ಲ ಹೇಳುವಾಗ ವರ್ತಮಾನ ಕಾಲ ಪ್ರತ್ಯಕ್ಷವಾಗಿ ನಮಗೆ ಅನುಭವದಲ್ಲಿ ತಿಳಿದು ಬರುತ್ತೆ. ಆದ್ದರಿಂದ ಇಲ್ಲಿ ತರ್ಥ ವರ್ತಮಾನತ್ವಂ ಘಟಾದೇಹೇ ಭೂತಾತ್ ವ್ಯಾವರ್ತಕಂ. ಅದರಿಂದ ಅದು ಈ ವರ್ತಮಾನ ಅನ್ನುವ ಕಾಲ ಈವಾಗ ಇದೆ ಅಂದ್ರೆ ನಿನ್ನೆ ಇರಲಿಲ್ಲ ಅನ್ನೋದು ತಿಳಿಯುತ್ತೆ. ಭೂತಕಾಲದಿಂದ ಇದನ್ನ ವ್ಯಾವೃತ್ತಿ ಮಾಡುತ್ತೆ, ಇವಾಗ ಇರೋ ಅಂತದ್ದು.
ಆದ್ದರಿಂದಲೂ ಅದು ತಿಳಿಸುತ್ತೆ. ಅತಃ ವಿಶಿಂಶನ್ ಭೂತಾದಿಭ್ಯ ವರ್ತಮಾನಂ ವ್ಯಾವರ್ತಯನ್ ಇತ್ಯರ್ಥಃ. ವಿಶೇಷಿಸುತ್ತಾ ಅಂತ ಹೇಳಿದ್ರೆ ಭೂತಕಾಲದಿಂದ ಇದನ್ನು ಬೇರೆ ಅಂತ ವಿಷಯ ತಿಳಿಸೋದು ಅಂತ ಅರ್ಥ. ಇವಾಗ ಇರೋ ಕಾಲ ಹಿಂದೆ ಕಾಲಕ್ಕಿಂತ ಇದು ಬೇರೆ, ಇದು ಈಗ ಕಂಡು ಬರ್ತಾ ಇದೆ. ಇದೆಲ್ಲ ನಮ್ಗೆ ಪ್ರತ್ಯಕ್ಷಕ್ಕೆ ಕಾರಣ. ಏವಂ ವ್ಯಾವರ್ತಯನ್ ಏವಂ ಪ್ರದರ್ಶಕತ್ವಾದೇವ ಹೇತವು ಶತ್ರುಕಾಲ ಅಧ್ಯಕ್ಷಾವಸೇಯ. ಶತ್ರು ಪ್ರತ್ಯಯ ಬಂದಿರೋದು ಹೇಳ್ತಾರೆ ಅಷ್ಟೇ ಇಲ್ಲಿ. ಅಧ್ಯಕ್ಷಾವಸೇಯ ಇತ್ಯನ್ವಯ. ತತ್ ಅನುಮಾನಮೇವ ಕುತಃ ನ ಸ್ಯಾತ್. ಯಾಕೆ ಅನುಮಾನ ಅಂತ ಹೇಳಬಾರ್ದು ಅಂತ ಹೇಳಿದ್ರೆ ಅಸ್ಮಾಕಂ ಸರ್ವೇಷಾಂ ತತ್ತದರ್ಥೇಷು ಇವ ತತ್ತದ್ ಪದಾರ್ಥೇಷು ಯಥಾ ವಿಶೇಷಣಾನಾಂ ಗ್ರಹಣಂ. ಆ ಪದಾರ್ಥಗಳಲ್ಲಿ ವಿಶೇಷಣಗಳು ಹೇಗೆ ತಿಳಿಯುವಾಗ ಕುತ್ರಚಿತ್ ಕಾಲಾನ್ವಯೇಪಿ ಕಾಲ ಸಂಬಂಧವು ಸಾಕ್ಷಾತ್ ಧೀಹಿ ಪ್ರತ್ಯಕ್ಷಾತ್ಮಕಂ ಜ್ಞಾನಂ ಏವ ಭವತಿ. ನೀಲೋ ಘಟ ಅನ್ನುವಾಗ ನೀಲವಲ್ಲದ ಬೇರೆದ್ರಿಂದ ಅದನ್ನು ವ್ಯಾವೃತ್ತಿ ಮಾಡೋ ಹಾಗೆ, ಅದೇ ರೀತಿ ಸನ್ ಘಟ, ಘಟ ಇದೆ ಅಂತ ಅರ್ಥ. ಸನ್ ಘಟ, ಸನ್ ಅದು ಘಟ ಇದೆ ಅಂತ ಅರ್ಥ. ಅದು ಒಂದು ವಿಶಿಷ್ಟವಾದ ಘಟ ವಿಷಯಿಣಿ, ವರ್ತಮಾನತ್ವ ರೂಪ ವಿಶಿಷ್ಟ ಘಟ ವಿಷಯಿಣಿ. ಉಭಯೋ ಪ್ರತ್ಯಕ್ಷತ್ವ ಸಮಾನಂ. ಹೀಗಿರುವಾಗ ಪರತ್ವಾದಯ ಅಧಿಕ ಕಾಲ ಸಂಯೋಗ ರೂಪಂ ಪರತ್ವಂ, ನ್ಯೂನ ಕಾಲ ಸಂಯೋಗ ರೂಪಂ ಅಪರತ್ವಂ. ಇದು ನ್ಯಾಯದರ್ಶನದ ಒಂದು ಪರಿಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಕಾಲ ಸಂಯೋಗ ಹೇಳಬೇಕು. ಪರತ್ವ ಅಂತ ಹೇಳಿದ್ರೆ ಹೆಚ್ಚಿನ ಹಿಂದೆ ಇದ್ದಿದ್ದು ಇದು ನಂತರ ಬಂದಿರೋದು ಅಂತ ಹೇಳಿದ್ರೆ ಪ್ರಾಚೀನ ಅರ್ವಾಚೀನ. ಅಧಿಕವಾದ ಕಾಲದ ಸಂಯೋಗ ಹೊಂದಿರೋದು ಪರವಾಗುತ್ತೆ, ಕಡಿಮೆ ಕಾಲ ಸಂಬಂಧ ಹೊಂದಿರೋದು ಅಪರವಾಗುತ್ತೆ. ಆದ್ರಿಂದ ಅದು ಹಾಗೆಯೇ ಅದಕ್ಕೆ ನಿರೂಪಣೆ ಮಾಡ್ತಾರೆ. ತತ್ ಸಂಯೋಗ ಕಾಲ ಸಂಯೋಗ ರೂಪ ಏವ. ಈ ಸಂಯೋಗ ಅನ್ನೋದು ಕಾಲದ ಸಂಯೋಗವೇ. ಆದ್ದರಿಂದ ಇಲ್ಲಿ ಪ್ರತ್ಯಕ್ಷ ಸಿದ್ಧ. ಕಾಲ ಅನ್ನೋದು ಒಂದು ದ್ರವ್ಯವೇ. ಕಾಲ ಅನ್ನೋದು ನಿತ್ಯ ದ್ರವ್ಯ, ವಿಭೂ ದ್ರವ್ಯ. ಅದು ತ್ರಿಗುಣರಹಿತವಾದ ಒಂದು ವಿಶೇಷ ದ್ರವ್ಯ ಕಾಲ ಅಂತ ಹೇಳೋದು. ಒಂದು ತಥೋಪಿ ಹೇತೋಹೋ, ಆ ಕಾರಣದಿಂದಲೂ ಏಷಃ ಕಾಲಃ ನೈವ ಅನುಮೇಯ. ತ್ರಿಗುಣರಹಿತ ಅಂದ್ರೆ ಸತ್ವ ರಜಸ್ಸು ತಮಸ್ಸು ಅತೀತವಾದಂತನ ಇಲ್ಲದೆ ಇರೋದು ಅಂತ ಅರ್ಥ. ಅದನ್ನು ಇಲ್ಲದೆ ಇರೋದು. ಪ್ರಕೃತಿಯಲ್ಲಿ ಅದು ಮೂರು ಇದೆ, ಇದರಲ್ಲಿ ಅದಿಲ್ಲ. ಪ್ರಕೃತಿ ಕಾಲ ಎರಡು ಜಡ ದ್ರವ್ಯದಲ್ಲಿ ಒಂದು ತ್ರಿಗುಣಾತ್ಮಕ, ಒಂದು ತ್ರಿಗುಣರಹಿತವಾದ ವಿಶೇಷ ದ್ರವ್ಯ. ಯತೀಂದ್ರ ಮತ ದೀಪಿಕೆ ಅಥವಾ ಆ ತರ ಲಕ್ಷಣ ಗ್ರಂಥಗಳಲ್ಲಿ ಇದರ ಲಕ್ಷಣವನ್ನೆಲ್ಲ ನೋಡ್ಬೋದು. ಅದನ್ನ ಇಲ್ಲಿ ತತ್ವಮುಕ್ತ ಕಲಾಪದಲ್ಲಿ ಎಲ್ಲವನ್ನು ವಿಚಾರ ಮಾಡೋದಿಲ್ಲ, ವಿಶೇಷವಾದ ವಿಷಯಗಳನ್ನು ಮಾತ್ರ ಹೇಳ್ತಾರೆ. ಇಲ್ಲಿ ಲಕ್ಷಣ ನಿರೂಪಣೆ ಅದೆಲ್ಲ ಇಲ್ಲಿ ಉದ್ದೇಶವಲ್ಲ ತತ್ವ ಮುಕ್ತ ಕಲಾಪದಲ್ಲಿ. ಆದ್ದರಿಂದ ಆ ವಿಷಯಗಳನ್ನೆಲ್ಲ ಕೆಲವು ಇಲ್ಲಿ ಹೇಳೋದಿಲ್ಲ ಇಲ್ಲಿ ಸ್ವಾಮಿ ದೇಶಿಕರು. ನೋಚೇತ್, ಹೀಗೆ ಅಂಗೀಕಾರ ಮಾಡದೆ ಹೋದ್ರೆ ಅನೇಹ ಕಾಲಃ. ಅದಕ್ಕೆ ಒಂದು ಪುಸ್ತಕವೇ ಇದೆ, ನಮ್ಮ ತಂದೆ ಅದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದಿದ್ರೆ ಅದನ್ನ ಶೇರ್ ಮಾಡ್ತೀವಿ ನಾವು. ಎಲ್ಲ ಪ್ರಕೃತಿ ಈ ಪದಾರ್ಥಗಳ ಒಂದು ನಿರೂಪಣೆ ಎಲ್ಲ ಅದರಲ್ಲಿ ಬರುತ್ತೆ. ಅನೇಹ ಕಾಲಃ ಅವ್ಯಕ್ತವತ್ ಪ್ರಕೃತಿವತ್ ಕ್ವಾಪಿ ಲೋಕವ್ಯವಹೃತಿ ವಿಷಯ ಭವತಿ. ಲೋಕದಲ್ಲಿ ಪರಿಮಾಣ ಪಾಮರಾಣಮಪಿ ದೈನಂದಿನ ವ್ಯವಹಾರ ವಿಷಯವಪಿ ವಿಷಯ ನ ಸ್ಯಾತ್. ಯಾರಿಗೂ ಅನುಭವದಲ್ಲಿ ಬರಲೇಬಾರದು ಆ ಕಾಲದ ವ್ಯವಹಾರ. ಆದ್ದರಿಂದ ಹೇಗೆ ತ್ರಿಗುಣವಾದ ಪ್ರಕೃತಿ ದ್ರವ್ಯ ಅವ್ಯಕ್ತ ಪದವಾಚ್ಯವೋ ಅದರಿಂದಲೇ ಅದು ಯಾರಿಗೂ ವ್ಯಕ್ತವಾಗೋದಿಲ್ಲ, ವ್ಯವಹಾರದಲ್ಲಿ ಗೋಚರ ನ ಭವತಿ. ಕಾಲಸ್ತು ಏತದ್ ವಿಪರೀತತೆಯ ಪಾಮರಾಣಮಪಿ ಅದ್ಯ ತದಾ ಶ್ವಃ ಹ್ಯಃ ಇತ್ಯಾದಿಷು ಪ್ರತಿವಾಕ್ಯಂ ವ್ಯವಹಾರ ವಿಷಯೋ ಭವತಿ ಇದು ಸರ್ವಪ್ರಸಿದ್ಧ. ವ್ಯವಹಾರದಲ್ಲಿ ಎಲ್ಲರಿಗೂ ಉಂಟಾಗುವುದು ಪ್ರಸಿದ್ಧವಾಗಿದೆ. ಅತೀಂದ್ರಿಯವಾಗಿದ್ರೆ ಅದು ವ್ಯವಹಾರಗಳಲ್ಲಿ ವಿಷಯವಾಗುವುದಿಲ್ಲ ಅಂತ ಅರ್ಥ. ಅದಕ್ಕೆ ಮೇಲೆ ಸ್ವಲ್ಪ ಹೆಚ್ಚಾಗಿ ವಿಚಾರ ಮಾಡ್ತಾರೆ. ಇದು ಅತೀಂದ್ರಿಯ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಆದ್ರೂ ಅತಿರಿಕ್ತ ದ್ರವ್ಯ ಅನ್ನೋದನ್ನ ಕಾಲದ ಒಂದು ಪ್ರಮಾಣಗಳನ್ನ ಇಟ್ಕೊಂಡು ಸಾಧಿಸ್ತಾರೆ. ಇದು ಅತೀಂದ್ರಿಯವೇ ಆದ್ರು ಅನ್ನೋದನ್ನ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ನಿರೂಪಣೆ ಮಾಡೋದು ಕಷ್ಟ. ಕಾಲ ಅನ್ನೋದು ಒಂದು ವಿಶೇಷವಾದ ದ್ರವ್ಯ. ಈಗ ಕಾಲ ಒಂದೇ ಇಲ್ಲ ಅನೇಕವೇ ಅನ್ನೋದು ವಿಷಯ. ಅದು ಅಖಂಡ ಕಾಲ ಅಂತ ಹೇಳ್ತೀವಿ. ಒಂದೇ ಅಖಂಡವಾದ ಕಾಲ, ಒಂದೇ ಅಂತ
ಹೇಳೋದು. ಅದರಲ್ಲಿ ವಿಭಾಗಗಳು ಕಂಡು ಬರುತ್ತೆ. ಆದ್ದರಿಂದ ಕಲಾ, ಕಾಷ್ಟ, ಮುಹೂರ್ತ ಎಲ್ಲವೂ ಕೂಡ ಸೃಷ್ಟಿಯಾಯಿತು ಅಂತ ಅರ್ಧ. ಮಾಸ ಮಾಸ ಅರ್ಥವತ್ ಸಂವತ್ಸರಶ್ಚ ಕಲ್ಪತಾಂ ಅಹೋರಾತ್ರಾಣಿ ವಿದಧತ್ ವಿಶ್ವಸ್ಯ ವಿಶತೋ ವಶೀ ಸೂರ್ಯ ಚಂದ್ರಮಸೌ ಧಾತ ಯಥಾ ಪೂರ್ವಮಕಲ್ಪಯತೆ. ಮಹಾನಾರಾಯಣ ಉಪನಿಷತ್ತು ಇದೆಲ್ಲ ಸೃಷ್ಟಿ ಹೇಳಿದೆ. ಎಲ್ಲ ಕಲಾ, ಕಾಷ್ಟ, ಮುಹೂರ್ತ, ಅರ್ಧ ಮಾಸ, ಮಾಸ, ಋತವಃ, ಸಂವತ್ಸರ, ನಿಮೇಷ ಇದೆಲ್ಲ ಕೂಡ ಸೃಷ್ಟಿಯಾಗಿದೆ, ಪರಮಾತ್ಮನಿಂದಲೇ ಸೃಷ್ಟಿಯಾಗಿದೆ. ಇದೆಲ್ಲ ಹೇಳಲ್ಪಟ್ಟಿದೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ. ಇದರಿಂದ ಇದೆಲ್ಲ ಕಾಲ ಅನೇಕವೇ, ಒಂದೇ ಅನ್ನೋದನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಅದು ಅಖಂಡ ಕಾಲ ಅಂತ ಹೇಳ್ಬೇಕೆ, ಇಲ್ಲ ಖಂಡ ಕಾಲಗಳು ಇದೆಯೇ ಅನ್ನೋದು. ಕತಿಚಿತ್ ಉಪಾಧಿಭೇದಾತ್ ಕಾಲಸ್ಯೋಪಾಧಿಭೇದಾತ್ ಕತಿಚಿತ್ ವಿದಧತ್ ಅಬ್ಧಮಾಸಾಧಿಭೇದಂ ತದ್ರೂಪೇಣ ಕಾಲಃ ಪರಿಣಮತ ಇತಿ ಪ್ರಾಹುರೇಕೆ ತದಾತು. ಎರಡು ಮತಗಳನ್ನೇ ಹೇಳ್ತಾರೆ. ಏತತ್ರೋಪಾಧಯ ಸ್ಯುಃ ತೈಃ ಪರಿಣತಿಂ ಪ್ರಾಪ್ನುಯುಃ ಸಾನುಬಂಧಾಃ ನಿತ್ಯೋ ವ್ಯಾಪಿ ಚ ತಾದೃಕ್ ಪರಿಣತಿಭಿರಸೌ ಸರ್ಪಕಾದ್ಯೇ ನಿಮಿತ್ತಂ. ಎರಡು ಮತಗಳನ್ನ ಇಲ್ಲಿ ಹೇಳ್ತಾರೆ, ಎರಡು ಅಭಿಪ್ರಾಯಗಳನ್ನ ಪರೀಕ್ಷೆ ಮಾಡ್ತಾರೆ ಇಲ್ಲಿ. ಕತಿಚಿತ್ ಉಪಾಧಿ ಭೇದಾತ್ ಕಾಲಸ್ಯ ಅಬ್ಧಮಾಸಾದಿ ಭೇದಂ ಅಭಿದದತಿ. ಕೆಲವರು ಹೀಗೆ ಹೇಳ್ತಾರೆ, ಒಂದೇ ಕಾಲಕ್ಕೆ ಉಪಾಧಿ ಭೇದದಿಂದ ವರ್ಷ ಮಾಸ ಮೊದಲಾದ ಭೇದವನ್ನ ಹೇಳ್ತಾರೆ. ವೈಶೇಷಿಕರು ಹೇಳುವಂತಹ ಕ್ರಮ ಅಂತ ಹೇಳಿ. ಯಾಕೆಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಮುಂದಿನ ಪರಿಣಾಮ ರೂಪವನ್ನೇ ಒಪ್ಕೊಂಡಿದ್ದಾರೆ, ಅದು ಉಪಾಧಿಯಿಂದಲೇ ಹೇಳಬೇಕು. ಕೆಲವರು ಏಕೆ ತತ್ತದ್ರೂಪೇಣ ಕಾಲ ಪರಿಣಮತೆ ಇತಿ ಪ್ರಾಹು. ಆಯಾ ರೂಪದಲ್ಲಿ ಕಾಲವೇ ಪರಿಣಾಮ ಹೊಂದುತ್ತೆ, ಒಂದು ದಿನವಾಗಿ ಪರಿಣಾಮ ಹೊಂದುತ್ತೆ, ಮಾಸವಾಗಿ, ಪಕ್ಷವಾಗಿ ಪರಿಣಾಮ ಹೊಂದುತ್ತೆ. ಕಾಲ ಅನ್ನೋ ದ್ರವ್ಯ ವರ್ಷ ಮಾಸಾದಿ ರೂಪಗಳಿಂದ ಪರಿಣಾಮ ಹೊಂದುತ್ತೆ ಅಂತ ಕೆಲವರು ಹೇಳ್ತಾರೆ. ತದಾತು ತತ್ರ ಯೇ ಉಪಾಧಯ ಸ್ಯುಹು ಯೇ ಇಹ ಸಾನುಬಂಧ ಪರಿಣತಿಂ ಪ್ರಾಪ್ನಿಯು. ಸ್ವತಂತ್ರವಾಗಿ ಕಾಲ ಪರಿಣತಿಯನ್ನು ಹೊಂದೋದು ನೋಡಕ್ಕಾಗುದಿಲ್ಲ, ಅಲ್ಲಿಯೂ ಪದಾರ್ಥಗಳ ಸಂಬಂಧದಿಂದಲೇ ಹೇಳಬೇಕು. ಎರಡನೆಯ ಪರಿಣಾಮ ಪಕ್ಷದಲ್ಲೂ ಕೂಡ ಮೊದಲನೆಯ ಪಕ್ಷದಲ್ಲಿ ಉಪಾಧಿಗಳಾಗುವ ಪದಾರ್ಥಗಳೇ ಅದರ ಮುಂದಿನ ಬೆಳವಣಿಗೆ ಸಮೇತ ಪರಿಣಾಮವನ್ನು ಹೊಂದುವು. ಅಂದ್ರೆ ಅದರಲ್ಲಾಗುವ ಪರಿಣಾಮವೇ ಕಾಲದ ಪರಿಣಾಮ, ಕಾಲದ ಮೇಲೆ ಆರೋಪ ಮಾಡಿದೆ ಅಷ್ಟೇನೆ. ಒಬ್ರು ಹೇಳಿದ್ರು ಕಾಲ ಪರಿಣಾಮವನ್ನು ಹೊಂದುತ್ತೆ ಹೇಗೆ ಕಾಲಕ್ಕೆ, ಉಪಾಧಿಯ ಸಂಬಂಧದಿಂದ ಅದಕ್ಕೆ ಭೇದವನ್ನು ಹೇಳ್ತೀವಿ ಒಂದೇ ಕಾಲಕ್ಕೆ ಅಂತ ಹೇಳಿದ್ರು. ಇನ್ನೊಬ್ರು ಹೇಳಿದ್ರು ಆ ಕಾಲವೇ ಪರಿಣಾಮ ಹೊಂದುತ್ತೆ ಆ ರೂಪದಲ್ಲಿ, ಆದ್ದರಿಂದ ಅದಕ್ಕೆ ಪರಿಣಾಮವನ್ನು ಹೇಳಬೇಕು ಅಂತ ಹೇಳಿ. ಪರಿಣಾಮವನ್ನು ಹೇಳುವಾಗಲೂ ಕೂಡ ಕಾಲದಲ್ಲಿ ಪರಿಣಾಮ ಆಗಿಲ್ಲ, ಪದಾರ್ಥಗಳ ಪರಿಣಾಮವನ್ನು ಕಾಲ ಮೇಲೆ ಆರೋಪಣೆ ಮಾಡಿ ಅದನ್ನು ಹೇಳಬೇಕು. ಆದ್ದರಿಂದ ಅದು ಎರಡನೇ ಪಕ್ಷವೂ ಹಾಗೆ ಅದಕ್ಕೆ ಹತ್ತಿರದಲ್ಲಿಯೇ ಇದೆ. ಕಾಲ ಅಖಂಡ ಕಾಲ ಅಂತ ಒಂದು ಪಕ್ಷ. ಅದಕ್ಕೆ ಒಂದೇ ಕಾಲಕ್ಕೆ ಕ್ಷಣದಿನಾದಿ ಭೇದ ಹೇಗೆ ಬರುತ್ತೆ ಹೇಳಿದ್ರೆ, ಒಂದು ಆಕಾಶವಿದೆ, ಆಕಾಶಕ್ಕೆ ಒಂದೊಂದು ಘಟದಲ್ಲಿಯೂ ಒಂದೊಂದು ಘಟಾಕಾಶ ಅಂತ ಹೇಳ್ತೀವಿ. ಆ ಘಟಾಕಾಶವಿದೆ ಅದ್ರ ಒಳಗಡೆ ಅಂತ, ಅದೆಲ್ಲ ಘಟದ ಉಪಾಧಿಯಿಂದ ಬರುವಂತಹದ್ದು. ಘಟ ಅನ್ನೋ ಉಪಾಧಿಯಿಂದ ಅದರ ಒಳಗಡೆ ಇರುವ ಆಕಾಶಕ್ಕೆ ಘಟಾಕಾಶ ಅಂತ ಹೇಳ್ತೀವಿ. ಈ ವ್ಯವಹಾರದಲ್ಲಿ ಹೇಗಿದೆಯೋ ಆ ರೀತಿ ಮಾಡಬಹುದು ಒಂದು ಪಕ್ಷ. ಮೊದಲನೇ ಪಕ್ಷದಲ್ಲಿ ಕಾಲಭೇದ ವ್ಯವಹಾರಕ್ಕೆ ಉಪಾಧಿಯ ಅವಶ್ಯಕತೆ ಇದೆ, ಆದರೂ ಕಾಲವೇ ಕ್ಷಣದಿನಾದಿ ರೂಪ ಪರಿಣಮಿಸುವ ಪಕ್ಷದಲ್ಲಿ ಉಪಾಧಿಯ ಅವಶ್ಯಕತೆ ಯಾಕೆ ಅನ್ನೋದು ಒಂದು ಪ್ರಶ್ನೆ ಇದೆ. ಅದಕ್ಕೆ ಸಮಾಧಾನ ಹೇಳ್ತಾರೆ, ದಿನಾದಿ ರೂಪದಲ್ಲಿಯೂ ಕಾಲ ಪರಿಣಮಿಸಿದ್ರು ಕೂಡ ಅದು ನಿಷ್ಕಾರಣವಾಗಿಯೂ ವ್ಯವಸ್ಥಿತವಾದ ರೀತಿಯು ತಾನೇ ಆಗಲಾರದು. ಅದಕ್ಕೊಂದು ಕಾರಣವಿರ್ಬೇಕು. ಕಾಲ ಯಾಕೆ ಪರಿಣಮಿಸುತ್ತೆ, ಒಂದು ದಿನವಾಗಿ, ಒಂದು ಪಕ್ಷವಾಗಿ, ಒಂದು ಸಂವತ್ಸರವಾಗಿ, ಒಂದು ಮಾಸ ಅಂತ ಹೇಗೆ ಬದಲಾಗುತ್ತೆ, ಅದೊಂದು ವ್ಯವಸ್ಥೆಯ ರೀತಿಯಲ್ಲಿ ಆಗಬೇಕಾಗಿತ್ತು, ಒಂದು ಕಾರಣ ಇರಬೇಕು ಹಾಗೆ ಪರಿಣಾಮ ಹೊಂದಿದ್ರೆ. ಆದ್ದರಿಂದ ಅದಿಲ್ಲದೆ ಹೋದರೆ ಪರಿಣಾಮ ಅನ್ನೋದು ನಿಷ್ಕಾರಣವಾಗಿ ಆಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ತಾನೇ ಒಂದು ವ್ಯವಸ್ಥಿತ ರೀತಿಯಲ್ಲಿ ಕಾಲ ಹೇಗಾಗುತ್ತೆ, ಅಚೇತನ ಕಾಲ ಅದು ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು ಅಂದ್ರೆ. ಆದ್ದರಿಂದ ಇಲ್ಲಿ ತಿಂಗಳು ಒಂದು ಹೆಸರು, ಒಂದೊಂದು ತಿಂಗಳ ಪರಿಣಾಮದಲ್ಲೂ ಶೀತೋಷ್ಣಾದಿಗಳ ತಾರತಮ್ಯದಲ್ಲಿ ಮಹತ್ತಾದ ವ್ಯತ್ಯಾಸ ಇರುತ್ತೆ. ಒಂದೊಂದು ತಿಂಗಳಲ್ಲೂ ಬೇರೆ ಬೇರೆ ಋತುಗಳು ಬರುತ್ತೆ, ಎಲ್ಲ ವ್ಯತ್ಯಾಸಗಳಾಗುತ್ತೆ. ಈ ವಿಚಿತ್ರ ಪರಿಣಾಮಗಳಿಗೆ ಮೊದಲನೇ ಪಕ್ಷದಲ್ಲಿ ಉಪಾಧಿಗಳಾಗುವ ಸೂರ್ಯಚಲನೆ ಮೊದಲಾದ ವಸ್ತುಗಳು, ಸೂರ್ಯ ಪರಿಸ್ಪಂದ, ಬದಲಾವಣೆಗೆ ಕಾರಣಾಂಶಗಳು,
ಮುಂದಿನ ಬೆಳವಣಿಗೆಯಾದ ಹಿಮ, ಮಳೆ, ಹಿಮ, ತಾಪ ಇವೆಲ್ಲವೂ ಕಾಲದ ಪರಿಣಾಮಕ್ಕೂ ಅತ್ಯವಶ್ಯಕ. ಮೊದಲು ಉಪಾಧಿಯಿಂದ ಕಾಲಭೇದ ಹೇಳುವ ಪಕ್ಷದಂತೆಯೇ ಪರಿಣಾಮ ಹೇಳುವ ಪಕ್ಷದಲ್ಲಿಯೂ ಅಪದಾರ್ಥಗಳ ಬೆಳವಣಿಗೆ ಅದು ಪರಿಣಾಮ ಅನ್ನೋದು ಅವಶ್ಯಕ. ಅದು ಮೊದಲು ಅದರ ಸಂಬಂಧದಿಂದ ಹೇಳಿದ್ರು, ಇಲ್ಲಿ ಕಾಲದ ಮೇಲೆಯೇ ಪರಿಣಾಮವನ್ನೇ ಉಪಚಾರ ಮಾಡಿ ಹೇಳ್ತಾರೆ. ಆದ್ದರಿಂದ ನಿತ್ಯ ವ್ಯಾಪಿ ಚ ಅಸೌ ತಾದೃಕ್ ಪರಿಣತಿಭಿ ಸರ್ವಕಾರ್ಯೇ ನಿಮಿತ್ತ. ಹೇಗಾದ್ರೂ ನಿತ್ಯ ವಿಭುವಾದ ಅಂತ ಕಾಲ ಈ ಪರಿಣಾಮ ವಿಶೇಷಗಳಿಂದ ಜಗತ್ತಲ್ಲಿ ನಡೀತಿರುವ ಎಲ್ಲಾ ಕಾರ್ಯಗೂ ನಿಮಿತ್ತ ಕಾರಣವಾಗುತ್ತೆ. ಅದು ಒಂದು ನಿಮಿತ್ತ ಕಾರಣ ಅಂತ ಹೇಳಲ್ಪಡುತ್ತೆ ಕಾಲ. ಯಾಕೆ ಅಂದ್ರೆ ಕಾಲವೇ ನಿರ್ಧಾರ ಮಾಡುತ್ತೆ ಎಲ್ಲವನ್ನು. ಅದು ಉಪಾದಾನವಲ್ಲ, ನಿಮಿತ್ತ ಅಂತ ಹೇಳಿ ಸೃಷ್ಟಿಗೆ ಉಪಾದಾನ ಅಂತಾನು ಹೇಳಲಾಗಿದೆ. ನಿಮಿತ್ತ ಕಾರಣ ಆಗುತ್ತೆ. ಇಲ್ಲಿ ಪರಿಣಾಮಗಳಿಗೆಲ್ಲ, ಇಲ್ಲಾಗೋ ಪರಿಣಾಮಗಳಿಗೆಲ್ಲ ನಿಮಿತ್ತ ಅಂತ ಹೇಳಲ್ಪಟ್ಟಿದೆ. ಕಾಲ ಒಂದು ವಿಶೇಷವಾದ ದ್ರವ್ಯ. ಅದು ನಮಗೆ ಊಹೆ ಮಾಡಿ ತಿಳಿಯೋದು ಕಷ್ಟ. ಅದರ ಆ ರೀತಿಯಾದ ಒಂದು ಪದಾರ್ಥ. ಅದು ಎರಡು ಮತಗಳನ್ನು ಹೇಳಿದ್ರು, ಎರಡೂ ಕೂಡ ಅದು ಒಂದೇ ಉಪಾಧಿಯನ್ನ ಆಶ್ರಯಿಸಿಯೇ ಹೇಳಬೇಕು. ಅದಕ್ಕೆಲ್ಲ ಉಪಾಧಿ ಭೇದದಿಂದ ಹೇಳಿದ್ರು, ಪರಿಣಾಮ ಹೇಳಿದ್ರು, ಪದಾರ್ಥಗಳ ಪರಿಣಾಮವನ್ನು ಹೇಳಿ ಇದರಲ್ಲಿ ಹೇಳ್ಬೇಕು, ಉಪಾಧಿಯ ಸಂಬಂಧದಿಂದ ಹೇಳ್ಬೇಕು. ಆ ರೀತಿ ಇದನ್ನ ಹೇಳ್ತಾರೆ. ಆದ್ರೆ ಪರಿಣಾಮ ಭೇದವನ್ನೇ ನಾವು ಒಪ್ಕೊಳ್ತೀವಿ ಅಂತ ಹೇಳ್ತಾರೆ ಇದರಲ್ಲಿ. ಕಾಲಸ್ಯ ಉಪಾಧಿ ಭೇದಾತ್ ಸೂರ್ಯ ಪರಿಸ್ಪಂದ ಚಕ್ಷುರ್ನಿಮೇಷಾದಿ ರೂಪೇಣ ಉಪಾಧಿ ಭೇದಾತ್. ಸೂರ್ಯ ಹುಟ್ಟೋದು, ಮಧ್ಯ ಬರೋದು, ಮುಳುಗೋದು, ಇವುಗಳಿಂದ ಕ್ಷಣ, ದಿನ ಮೊದಲಾದದ್ದು, ನಿಮಿಷ ಎಲ್ಲ ಹೇಳುವಂತಹದ್ದು. ಕಾಲಸ್ಯ ಏಕಸ್ಯ ನಿತ್ಯಸ್ಯ ವಿಭೋಃ ಕಾಲಸ್ಯ ಅಬ್ಧ ಮಾಸಾದಿ ಭೇದಂ ಸಂವತ್ಸರ ಮಾಸಾದಿ ಭೇದಂ ಕತಿಚಿತ್ ನೈಯಾಯಿಕಾಃ ತದನುಸಾರಿಣಃ ಅಸ್ಮದೀಯಾಶ್ಚ ಕೇಚನ ಅಭಿದದುಃ. ನೈಯಾಯಿಕರು ಮತ್ತೆ ನಮ್ಮ ಸಿದ್ಧಾಂತದಲ್ಲಿ ಕೆಲವರು, ರಾಮಾನುಜರ ಅನುಯಾಯಿಗಳಲ್ಲಿ ಕೆಲವು ಆಚಾರ್ಯರುಗಳು ಇದನ್ನು ಒಪ್ಕೊಂಡಿದ್ದಾರೆ. ಕೆಲವರು ಅನ್ಯೇತು ಏಕೆ ಮುಖ್ಯಾನ್ಯ ಕೇವಲ ರಾಮರ ಅನ್ಯ ಅಂದ್ರೆ ಏಕೆ ಅಂದ್ರೆ ಅನ್ಯರು ಅಂತ ಅರ್ಥ. ಕೆಲವರು ಕಾಲ ತತ್ತದ್ರೂಪೇಣ ಸಂವತ್ಸರ ಮಾಸ ಕ್ಷಣಾದಿ ಭೇದೇನ ಪರಿಣಮತೆ. ಕಾಲವೇ ಪರಿಣಾಮವಾಗುತ್ತೆ ಆ ರೂಪದಲ್ಲಿ. ಪ್ರಕೃತಿ ದ್ರವ್ಯವತೆ ಅಸ್ಯಾಪಿ ದ್ರವ್ಯತ್ವಾತ್ ಪರಿಣಾಮಂ ಪ್ರಾಪ್ನೋತಿ ಇತಿ ಪ್ರಾಹುಹು ಅಂತ ಹೇಳೋದು. ಪ್ರಕೃತಿ ಹೇಗೆ ನಿತ್ಯವಾಗಿದ್ರು ಪರಿಣಾಮ ಹೊಂದುತ್ತೋ ಸ್ವರೂಪದಲ್ಲಿಯೇ ಕಾಲಕ್ಕೂ ಪರಿಣಾಮ ಹೇಳಕ್ಕೆ ಸಾಧ್ಯ, ಜಡ ದ್ರವ್ಯಕ್ಕೂ. ಕಾಲಸ್ಯ ಸ್ವತಂತ್ರ ಪ್ರತ್ಯಕ್ಷ ದ್ರವ್ಯತ್ವ ಅಭ್ಯುಪಗಮೆ ಪರಿಣಾಮ ಅಂಗೀಕಾರೇವ ಸ್ವರಸಃ ಇತಿ ಏತತ್ ಪಕ್ಷೆ ಆದರಾತ್ಯಂ ಸೂಚಿಸಿತು ಪ್ರಾಹುಹು ಇತ್ಯುಕ್ತಂ. ಇದು KSV ಸ್ವಾಮಿಗಳು ಹೇಳ್ತಾರೆ ಇಲ್ಲಿ. ಏಕೆ ಪ್ರಾಹುಹು ಅಂತ ಹೇಳಿರೋದ್ರಿಂದ ಪ್ರಾಹುಹು ಅನ್ನೋದು ಒಂದು ಗೌರವದಿಂದ ಹೇಳ್ತಾ ಇದ್ದಾರೆ. ಕೆಲವರು ಏಕೆ ಏವಂ ಪ್ರಾಹುಹು ಅಂದ್ರೆ ಇದು ಉತ್ತಮವಾದ ಪಕ್ಷ ಅಂತ ಅರ್ಥ. ಸ್ವಾಮಿ ದೇಶಿಕನ ಅಭಿಪ್ರಾಯದಲ್ಲಿ ಇದು ಕೂಡ ಇದು ಹೀಗೆ ಹೇಳುವುದೇ ಸರಿ. ತದಾತು ಪರಿಣಾಮ ಅಂಗೀಕಾರ ಪಕ್ಷೇಪಿ ಔಪಾಧಿಕ ಭೇದ ಪಕ್ಷೇ ಯೇ ಸೂರ್ಯ ಪರಿಸ್ಪಂದ ಚಕ್ಷು ನಿಮೇಷಾದಯ ಉಪಾದಯ ತೇ ಸರ್ವೇ ಇಹ ಪರಿಣಾಮ ಪಕ್ಷೇಪಿ ತತ್ತದ್ ಲಿಂಗಾದಿ ಸಹಿತಾಃ ಸಂತಹ ಪರಿಣತಿಂ ಪ್ರಾಪ್ನುಯುಃ. ಅಷ್ಟೇ ಆದ ಆ ಋತುಗಳು, ಅದರಲ್ಲಿ ಬದಲಾಗುವ ಲಕ್ಷಣಗಳು ಅದರ ಜೊತೆ ಸೇರಿಕೊಂಡು ಇದು ಪರಿಣಾಮವನ್ನು ಹೊಂದುತ್ತೆ ಅಂತ ಹೇಳಬೇಕು. ಬರೀ ಉಪಾಧಿಯಲ್ಲ, ಆದರೆ ಸೂರ್ಯನ ಪರಿಸ್ಪಂದ ಅಲ್ಲ, ಪದಾರ್ಥಗಳಲ್ಲಿ ಆಗುವ ಪರಿಣಾಮವನ್ನೆಲ್ಲ ಇದರ ಮೇಲೆ ಆರೋಪ ಮಾಡಿ ಹಾಗೆ ಹೇಳಲ್ಪಟ್ಟಿದೆ. ಇದು ವೇದಗಳಲ್ಲಿ ಬೇಕಾದಷ್ಟು ಬರುತ್ತೆ. ಋತುಗಳ ವರ್ಣನೆ ಎಲ್ಲ ಅದ್ಭುತವಾಗಿ ಹೇಳಿದೆ. ಆರಣ್ಯಕದಲ್ಲಿಯೇ ಬೇಕಾದಷ್ಟು ಬರುತ್ತೆ. ಎಲ್ಲ ಋತುಗಳ ವರ್ಣನೆ ಎಲ್ಲ ಇದೆ. ಹೇಮಂತ ಋತು, ಶಿರೋ ಋತುಗಳ ವರ್ಣನೆ ಅದ್ಭುತವಾಗಿ ಬರುತ್ತೆ. ಅದೆಲ್ಲ ಪದಾರ್ಥಗಳ ಬದಲಾವಣೆಯನ್ನೆಲ್ಲ ಹೇಳಿದೆ ಆ ಋತುಗಳಲ್ಲಿ ಏನೇನು ಆಗುತ್ತೆ ಅಂತ ಹೇಳಿ. ಅದರಿಂದ ಆ ಪದಾರ್ಥಗಳ ವರ್ಣನೆಯನ್ನು ಇಟ್ಕೊಂಡು ಅದರ ಮೂಲಕ ಕಾಲಕ್ಕೆ ಆರೋಪಣೆ ಮಾಡಿ ಪರಿಣಾಮವನ್ನು ಹೇಳೋದು ಎರಡನೇ ಪಕ್ಷ. ಇದು ಉತ್ತಮವಾದ ಪಕ್ಷ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೆಂದ್ರೆ ಸ್ವತಃ ಪರಿಣಾಮ ಸಂಭವಾತ್ ಅವ್ಯವಸ್ಥಾ ಪ್ರಸಂಗ ಅಂತ ಸ್ವತಃ ಕಾಲಕ್ಕೆ ಪರಿಣಾಮ ಹೇಳಕ್ಕಾಗಲ್ಲ. ಅಂದ್ರೆ ಆ ಪದಾರ್ಥಗಳಲ್ಲಿ ಆಗುವ ಪರಿಣಾಮವನ್ನ ಕಾಲದ ಮೇಲೆ ಆರೋಪ ಮಾಡಿ ಅದಕ್ಕೆ ಪರಿಣಾಮವನ್ನು ಹೇಳಬೇಕು. ಅದರಿಂದ ಒಟ್ಟಿನಲ್ಲಿ ಹತ್ಯ ಸ್ವರೂಪತಃ ಪ್ರಕೃತಿವತ್ ನಿತ್ಯ ವ್ಯಾಪಿ ಚ ವಿಭುಶ್ಚ ಸರ್ವದೇಶೇಷು ಸರ್ವದಾ ಕಾಲ ವ್ಯವಹಾರ ದರ್ಶನಾತ್ ತಾದೃಕ್ ಪರಿಣತಿಭಿ
ಪೂರ್ವೋಕ್ತದಾದೃಶ ಕ್ಷಣ ದಿವ ಲವಸಾದಿ ಪರಿಣತಿ ವಿಶಿಷ್ಟ ಸನ್ನೇವ ಅಸೌ ಕಾಲಃ ಸರ್ವಕಾರ್ಯೇ ಸರ್ವೇಷು ಕಾಲೇಷು ನಿಮಿತ್ತಂ ನೈಯಾಯಿಕ ಮತ ಇವ ನಿಮಿತ್ತ ಕಾರಣಂ ಭವತಿ ಅಂತ ಹೇಳಿದ್ರು. ಇದು ನಿಮಿತ್ತ ಕಾರಣವಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ಉಪಕರಣ, ಇದನ್ನು ಉಪಯೋಗಿಸಿಕೊಂಡು ಪರಮಾತ್ಮನು ಅದನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅವ್ರು ಹೇಳೋ ನಿಮಿತ್ತ ಕಾರಣ ಸ್ವಲ್ಪ ಬೇರೆ. ನೈಯಾಯಿಕರು ಸಮವಾಯಿ ಅಸಮವಾಯಿ ನಿಮಿತ್ತ ಅಂತ 3 ಹೇಳ್ತಾರೆ. ಸಮವಾಯಿ ಕಾರಣ ಅಂದ್ರೆ ಉಪಾದಾನ ಕಾರಣ, ಅಸಮವಾಯಿ ಕಾರಣ ನಿಮಿತ್ತ ಕಾರಣ ಅಂದ್ರೆ ಉಪಕರಣದಂತೆ ಅದನ್ನು ಉಪಯೋಗಿಸಿಕೊಂಡು ಪರಮಾತ್ಮನು ಸೃಷ್ಟಿಯಾದಿಗಳನ್ನೆಲ್ಲ ಮಾಡ್ತಾನೆ ಅನ್ನೋ ಒಂದು ಇದನ್ನ ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಇಲ್ಲಿ ತತ್ವದಲ್ಲಿ ಹೇಳುವಾಗ ಇದೊಂದು ವಿಶೇಷವಾದ ವಿಷಯ ಹೇಳ್ತಾರೆ. ಇದೆಲ್ಲ ಲೋಕಾಯತ ಲೋಕದಲ್ಲಿ ಪದಾರ್ಥಗಳನ್ನು ನೋಡಿ ಅದಕ್ಕೆ ನಿರೂಪಣೆ ಮಾಡಬೇಕಾದ ದೃಷ್ಟಿಯಿಂದ, ವೇದಾಂತ ದೃಷ್ಟಿಯಿಂದ ಹೇಳಿದ್ರೆ ಇದರಲ್ಲಿ ಅಂತಃಪುರುಷ ರೂಪೇಣ ಕಾಲರೂಪೇಣ ಯೋ ಬಹಿಃ ಸಮನ್ವೇತ್ಯೇಷ ಸತ್ವಾನಾಂ ಭಗವಾನ್ ಆತ್ಮಮಾಯ ಅನ್ನೋದ್ರಿಂದ ಭಾಗವತದಲ್ಲಿ ಹೇಳಿ, ಕಾಲವು ಪರಮಾತ್ಮ ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿದ್ದಾನ, ಅವನೇ ಎಲ್ಲಾ ರೂಪದಲ್ಲಿಯೂ ಇದ್ದಾನೆ ಅಂತ ಹೇಳೋದ್ರಿಂದ ಕಾಲ ಮತ್ತೆ ನಿತ್ಯ ವಿಭೂತೆ ಹೇಚ ಈಶ್ವರೇ ಅಂತರ್ಭಾವೇ, ಈಶ್ವರನಲ್ಲಿ ಅಂತರ್ಭಾವ ಮಾಡಿ ನಿತ್ಯ ವಿಭೂತಿಯನ್ನು ಕಾಲವನ್ನು ಪರಮಾತ್ಮ ತತ್ವದಲ್ಲಿ ಅಂತರ್ಭಾವ ಮಾಡಿ ಧರ್ಮಭೂತ ಜ್ಞಾನಸ್ಯ ಜೀವೇ ಅಂತರ್ಭಾವೇಚ, ಜೀವನಲ್ಲಿ ಅಂತರ್ಭಾವ ಮಾಡಿದ್ರೆ ಚಿತ್ ಅಚಿತ್ ಈಶ್ವರ ಈಶ್ವರಶ್ಚೇತಿ ತತ್ವತ್ರಯಮೇವ ಶಿಷ್ಯತೆ ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವಾ ಇತ್ಯುಕ್ತಃ ತತ್ವತ್ರಯ ಸಿದ್ಧಾಂತ ಇವ ಸಾಧೀಯಾನ್. 3 ತತ್ವ ಹೇಳಿದೆ ಶ್ರುತಿಯಲ್ಲಿ, ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಅಂತ. ಇದಕ್ಕೆ ಮೇಲೆ ಅತಿರಿಕ್ತವಾದ ದ್ರವ್ಯಗಳು ನಾವೇನು ಹೇಳ್ತೀವೋ 6 ದ್ರವ್ಯಗಳನ್ನ ಹೇಳ್ತೀವಲ್ಲ, ಅದರಲ್ಲಿ ಹೇಳುವಾಗ ಷಡ್ ದ್ರವ್ಯಗಳು ಪ್ರಕೃತಿ ಕಾಲ ಮತ್ತೆ ಇದೆರಡು ಕೂಡ ಜಡ ದ್ರವ್ಯಗಳು, ಮತ್ತೆ ನಿತ್ಯ ವಿಭೂತಿ ಧರ್ಮಭೂತ ಜ್ಞಾನ ಅಜಡ ಪರಾಗ್ ದ್ರವ್ಯಗಳು, ಈಶ್ವರ ಜೀವಾತ್ಮ ಅಜಡ ಪ್ರತ್ಯಕ್ ದ್ರವ್ಯಗಳು. ಪ್ರತ್ಯಕ್ ಪರಾಕ್ ಅಂತ ತನ್ನನ್ನು ತಾನು ತಿಳಿಯೋದು ಈಶ್ವರ ಮತ್ತೆ ಜೀವಾತ್ಮ, ಪ್ರತ್ಯೇಕಾದ ಅಜಡ ದ್ರವ್ಯ ತನ್ನನ್ನು ತಾನು ತಿಳಿಯುವಂತಹದ್ದು ಅಜಡ ದ್ರವ್ಯ ಜ್ಞಾನ ಉಳ್ಳದ್ದು, ಮತ್ತೆ ಪರಾಕಾದ ಅಜಡ ದ್ರವ್ಯ ಇದು ಸ್ವಯಂ ಪ್ರಕಾಶ ಜ್ಞಾನಾತ್ಮಕ ಅಂತ ಹೇಳಲ್ಪಟ್ಟದ್ದು ನಿತ್ಯ ವಿಭೂತಿ ಧರ್ಮಭೂತ ಜ್ಞಾನ. ಧರ್ಮಭೂತ ಜ್ಞಾನ ಧರ್ಮವಾಗಿದ್ದರೂ ಅದು ಜ್ಞಾನ ಅನ್ನುವುದು ಪದಾರ್ಥ ಸಂಕೋಚ ವಿಕಾಸಗಳಿರೋದ್ರಿಂದ ಅದಕ್ಕೆ ಆ ಸಂಕೋಚ ವಿಕಾಸ ಲಕ್ಷಣವನ್ನು ಹೇಳಿ ಅದಕ್ಕೆ ಪದಾರ್ಥತ್ವ ಉಂಟಾಗುತ್ತೆ. ಪ್ರಕೃತಿ ಕಾಲ ಅನ್ನೋದು 2 ಜಡ ದ್ರವ್ಯ. ಷಡ್ ದ್ರವ್ಯಗಳು ಇದರಲ್ಲಿ ಹೇಳ್ತೀವಿ ನಾವು. ಇದರಲ್ಲಿ ಮುಖ್ಯವಾಗಿ ಪ್ರಕೃತಿ, ಈಶ್ವರ, ಜೀವಾತ್ಮ ಇದು 3 ಮುಖ್ಯವಾದದ್ದು. ಯಾಕಂದ್ರೆ ಶ್ರುತಿಯಲ್ಲಿ ಭೋಕ್ತಾ ಭೋಗ್ಯಂ ಪ್ರೇರಿತ ಅಂತ 3 ಹೇಳಿದೆ. ಭೋಕ್ತಾ ಅದವನು ಜೀವಾತ್ಮ, ಭೋಗ್ಯ ಅನ್ನೋದು ಪ್ರಕೃತಿ, ಪ್ರೇರಿತ ಅನ್ನೋದು ಪರಮಾತ್ಮ. ಈ 3 ತತ್ವಗಳಲ್ಲಿ ಎಲ್ಲವನ್ನು ಅಡಗಿಸಬೇಕು ಅಂತ ಹೇಳಿದ್ರೆ ಕಾಲವನ್ನು ಮತ್ತೆ ನಿತ್ಯ ವಿಭೂತಿ ಇದೆರಡನ್ನು ಕೂಡ ಈಶ್ವರನಲ್ಲಿ ಅಂತರ್ಭಾವ ಮಾಡಿ ಧರ್ಮಭೂತ ಜ್ಞಾನವನ್ನ ಜೀವನಲ್ಲಿ ಅಂತರ್ಭಾವ ಮಾಡಿ, ಈಶ್ವರನಿಗೂ ಇದೆ ಆದರೂ ಜೀವನ ನಿರೂಪಣೆ ನಡೆಯಲ್ಲಿ ಧರ್ಮಭೂತ ಜ್ಞಾನ ಪ್ರಧಾನವಾದದ್ದು. ಅವನಿಗೆ ಜ್ಞಾತೃತ್ವವೇ ಪ್ರಧಾನವಾದ ಗುಣ ಅಂತ ಹೇಳಿರೋದ್ರಿಂದ ಅದು ಅಲ್ಲಿ ಅವನಿಗೆ ಪ್ರಧಾನಭೂತವಾದ ಗುಣ ಅವನಿಗೆ ಜೀವಾತ್ಮನಿಗೆ. ಆದ್ದರಿಂದ ಅದರಲ್ಲಿ ಅವನಲ್ಲಿ ಅಂತರ್ಭಾವ ಮಾಡಿದ್ರೆ 6 ತತ್ವಗಳನ್ನ 3 ತತ್ವಗಳಲ್ಲಿ ಅಂತರ್ಭಾವ ಮಾಡುವುದು ಅದು ಉತ್ತಮ ಅಂತ ಇವರು ತಮ್ಮ ಅಭಿಪ್ರಾಯವನ್ನೇ ಹೇಳ್ತಾರೆ. ತತ್ವತೆ ಸಿದ್ಧಾಂತ ಅನ್ನೋದು ಸರಿ ಹೋಗುತ್ತೆ. ಇದು ಬೇರೆ ಎಲ್ಲ ಬುದ್ಧಿ ವೈಶದ್ಯಾಯ, ಸ್ವಲ್ಪ ವಿಸ್ತಾರವಾಗಿ ನಮಗೆ ವಿಷಯಗಳನ್ನು ತಿಳಿಯೋದು ತತ್ವಗಳನ್ನೆಲ್ಲ ಈ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದಕ್ಕೂ ಮುಂದೆ ಕಡೆಯ ಒಂದು ಶ್ಲೋಕ, ಇದು ಜಡದ್ರವ್ಯ ತರದ ಕಡೆಯ ಶ್ಲೋಕ. ಇದು ಕಾಲದ ವಿಷಯದಲ್ಲಿ ಅಷ್ಟೇನು ಕಷ್ಟವಿಲ್ಲ, ಅದರಿಂದ ಅದು ನೋಡ್ಕೊಳ್ಬೋದು. ಇಲ್ಲಿ ಬಹಳ ಅದ್ಭುತವಾಗಿ ಒಂದು ಶ್ಲೋಕವನ್ನು ಮಾಡ್ತಾರೆ ಸ್ವಾಮಿ ದೇಶಿಕರು. ಇದಕ್ಕೆ KSV ಸ್ವಾಮಿಗಳು ವಿಶೇಷವಾದ ವ್ಯಾಖ್ಯಾನ ಕೊಡ್ತಾರೆ. ವಾಯುರ್ದೋಧೂಯತೆ ಯದ್ಯಯಮುಡುಗಣೋ ಬಂಭ್ರಮೀತಿ ದ್ರುತಂಖೇ ತೇಜೋ ಜಾಜ್ವಲ್ಯತೆ ಯದ್ಯದಪಿ ನ ಜಲಧಿ ಮಾಧವೀಂ ದೋಧವೀತಿ ಭೂರ್ಯದ್ವಾ ಬೋಭವೀತಿ ಸ್ಥಿರಚರಧೃತಯೇ ತಚ್ಚ ತಾದೃಕ್ಯ ಸರ್ವಂ ಸ್ವಾಯತ್ತಾಶೇಷ ಸತ್ತಾ ಸ್ಥಿತಿಯತನ ಪರಬ್ರಹ್ಮ ಲೀಲೋರ್ಮಿ ಚಕ್ರಂ. ಇದು ವಿಶೇಷ ಬಹಳ ಒಳ್ಳೆ ಕಾವ್ಯಮಯವಾದ ಶ್ಲೋಕ. ಇದರಲ್ಲಿ ಹೇಳ್ತಾರೆ ಯಂಗ್ಲು ಪ್ರತ್ಯಯಗಳು ಅನೇಕವಾಗಿ ಉಪಯೋಗಿಸಿ
ಅದು ಬೇರೆ ಬೇರೆ ಅರ್ಥಗಳಲ್ಲಿ ಧಾತು ಮೇಲೆ ಬರುವ ಪ್ರತ್ಯಯಗಳು ಹೇಳಲ್ಪಟ್ಟಿದ್ದೇವೆ. ಅಷ್ಟಾಧ್ಯಾಯಿಯಲ್ಲಿ ಸನಂತ, ಯಂಗ್ ಮತ್ತೆ ನಿಜಂತ, ಯಂಗ್ಲುಗಂತ ಇದೆಲ್ಲ ವಿಶೇಷವಾದ ಪ್ರತ್ಯಯಗಳನ್ನ ಬೇರೆ ಬೇರೆ ಅರ್ಥಗಳಲ್ಲಿ ಹೇಳ್ತಾರೆ. ಪೌನಃ ಪುಣ್ಯ ಅನ್ನುವ ಅರ್ಥದಲ್ಲಿ ಬರುತ್ತೆ ಯಂಗ್ ಮತ್ತೆ ಯಂಗ್ಲುಕ್ ಅನ್ನೋದು. ಸನಾದಿ ಧಾತುಗಳು ಅದು ಬರೋದು ಇಚ್ಛಾರ್ಥಕ, ಜಿಜ್ಞಾಸ, ಜ್ಞಾತು ಇಚ್ಛಾ, ಜಿಜ್ಞಾಸ ಸನಂತ ಆ ರೀತಿ ಇಚ್ಛಾರ್ಥದಲ್ಲಿ ಬರುತ್ತೆ. ಆ ರೀತಿ ಇದು ಪೌನಃ ಪುಣ್ಯ ಅನ್ನುವಂಥದ್ದು ಬರುತ್ತೆ. ಅದನ್ನ ಅನೇಕವಾಗಿ ಈ ಶಬ್ದ ದೋಧೂಯತೆ, ಬಂಭ್ರಮೀತಿ, ಜಾಜ್ವಲ್ಯತೆ, ದೋಧವೀತಿ ಇದೆಲ್ಲ ಯಂಗ್ ಮತ್ತೆ ಯಂಗ್ ಲುಕ್ ಮೊದಲಾದ ಪ್ರತ್ಯಯಗಳು ಬಂದು ಆಗಿರುವ ಶಬ್ದಗಳು ಇದೆಲ್ಲ ಧಾತು ಮೇಲೆ. ವಾಯು ದೋಧೂಯತೆ, ಇದು ಈ ಶ್ಲೋಕಕ್ಕೆ ಒಂದು ಪೀಠಿಕೆಯನ್ನ ಹೇಳ್ತಾರೆ. ಜಡದ್ರವ್ಯಗಳ ವಿಚಾರಣೆಯಿಂದ ಪಾರಮಾರ್ಥಿಕ ಮಾರ್ಗಕ್ಕೆ ಏನ್ ಸಹಾಯ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದ್ ಕಡೆ ಸ್ವಾಮಿ ದೇಶಿಕರು ಹೇಳ್ತಾರೆ ತ್ಯಾಜ್ಯವಾದದ್ದನ್ನು ನಾವು ತಿಳ್ಕೊಳ್ಬೇಕು. ತ್ಯಾಜ್ಯವಾದ ವಿಷಯಗಳು ಯಾವ ರೀತಿಯಲ್ಲಿ ಹೇಗೆಲ್ಲ ಪರಿಣಾಮ ಬೀರುತ್ತೆ, ಯಾವ ಪ್ರಕಾರದಲ್ಲಿ ಕಂಡು ಬರುತ್ತೆ ಪ್ರಪಂಚದಲ್ಲಿ, ಹೇಗೆ ಪದಾರ್ಥಗಳಿದೆ, ಇದೆಲ್ಲ ಯಾವುದು ಏನು ಜೀವತತ್ವಕ್ಕಿಂತ ಪರಮಾತ್ಮತ್ವಕ್ಕಿಂತ ಹೇಗೆ ಭಿನ್ನವಾದದ್ದು, ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದು ಉಪಾದೇಯ, ಯಾವುದು ಅದನ್ನ ತ್ಯಾಗ ಮಾಡಬೇಕು, ಇದೆಲ್ಲ ವಿಷಯವನ್ನು ತತ್ವತ್ರಯ ಎಲ್ಲ ತಿಳಿಬೇಕು ಅಂತ ಹೇಳ್ತಾರೆ. ಇಲ್ಲಿ ಜಡದ್ರವ್ಯದ ವಿಚಾರ ಇಷ್ಟು ಮಾಡೋದು ಏನು ಪ್ರಯೋಜನ, ಪಾರಮಾರ್ಥಿಕ ಮಾರ್ಗಕ್ಕೆ ಏನ್ ಸಹಾಯ, ಕಾಲಹರಣವೇ ಅಂದ್ರೆ ಅದಕ್ಕೆ ಅನೇಕ ರೀತಿಯಲ್ಲಿ ಸಮಾಧಾನ ಹೇಳ್ತಾರೆ. ಎಲ್ಲ ಪರಮಾತ್ಮನ ಒಂದು ವೈಭವ ನೋಡಬಹುದು, ಅವನ ಆಶ್ಚರ್ಯವಾದ ಶಕ್ತಿಯನ್ನು ಅವನು ಅನುಭವಿಸಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ನಮಗೆ ಯಾವುದು ಇದೆಲ್ಲ ಯಾಕೆ ಈ ಸಂಬಂಧ ಉಂಟಾಗಿದೆ, ಏನೇನು ಪದಾರ್ಥಗಳಿದೆ, ಹೇಗೆ ಅದೆಲ್ಲ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ, ಇದೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಕ್ಕೆಲ್ಲ ಸಹಾಯ ಮಾಡುತ್ತೆ. ಆದ್ರಿಂದ ಇಲ್ಲಿ ಹೇಳು ಪರಮಾತ್ಮನ ಒಂದು ಆಶ್ಚರ್ಯವಾದ ಶಕ್ತಿ, ಅದರಿಂದ ಅದನ್ನೆಲ್ಲ ಇಲ್ಲಿ ನೋಡಬಹುದು ಅಂತ ಹೇಳ್ತಾರೆ. ವಾಯು ಯತೆ ದೋಧೂಯತೆ, ಯಾವಾಗ್ಲೂ ಚಲಿಸ್ತಾನೇ ಇದೆ ವಾಯು ಅನ್ನೋದು. ಪೌನಃ ಪುಣ್ಯೇ ದೋಧೂಯತೆ ಅನ್ನೋದು. ಯದಯಂ ಉಡುಗಣ ಧೃತಂಖೆ ಬಂಭ್ರಮೀತಿ, ಅದು ಸುತ್ತಾನೇ ಇದೆ, ಭ್ರಮೀತಿಯಿಂದ ಸುತ್ತಾನೇ ಇದೆ, ಅದು ಭ್ರಮತಿ, ಬಂಭ್ರಮೀತಿ ಅನ್ನೋದು. ಪುನಃ ಪುನಃ ಭ್ರಮತಿ ಅಂತ ನಕ್ಷತ್ರ ಮಂಡಲ ಆಕಾಶದಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಸುತ್ತಾನೇ ಇದೆ ಅಂತ ಹೇಳೋದು. ಯತ್ ತೇಜ ಜಾಜ್ವಲ್ಯತೆ, ಯಾವಾಗಲೂ ಪ್ರಜ್ವಲಿಸ್ತಾ ಇದೆ ತೇಜಸ್ಸು. ಯದಪಿ ಜಲಧಿ ಮಾಧವೀಂ ನ ದೋಧವೀತಿ, ಸಮುದ್ರ ತನ್ನ ಎಲ್ಲೇ ಮೀರಿ ಭೂಮಿಯನ್ನು ನುಂಗೋದಿಲ್ಲ, ದೋಧವೀತಿಯನ್ನು ನುಂಗೋದಿಲ್ಲ ಅದು ಯಾವಾಗಲೂ. ಯತ್ ಭೂಹು ಸ್ಥಿರಚರಧೃತಯೇ ಬೋಭವೀತಿ ವಾ, ಮತ್ತೆ ಸ್ಥಾವರ ಜಂಗಮವನ್ನು ಸದಾ ಧರಿಸಲುವಂತಹ ಸ್ಥಿರ ಚರ ಧೃತಯೇ, ಸ್ಥಿರವಾದ ಚರವಾದ ಪದಾರ್ಥಗಳು, ಮೂವಬಲ್ ಸ್ಥಾವರ ಜಂಗಮ ಪದಾರ್ಥಗಳನ್ನು ಧರಿಸಕ್ಕೆ ಬೋಭವೀತಿ ಸಮರ್ಥವಾಗುತ್ತೆ. ಭವತಿ ಅನ್ನೋದು ಬೋಭವೀತಿ, ಚೆನ್ನಾಗಿ ಸಮರ್ಥವಾಗುತ್ತೆ ಯಾವಾಗಲೂ ಅಂತ ಅರ್ಥ ಅದು. ತಚ್ಚ ತಾದೃಕ್ಚ ಸರ್ವಂ ಸ್ವಾಯತ್ತಾಶೇಷ ಸತ್ತಾ ಸ್ಥಿತಿಯತನ ಪರಬ್ರಹ್ಮ ಲೀಲೋರ್ಮಿ ಚಕ್ರಂ, ಅವನ ಲೀಲೆ ಸಾಮ್ರಾಜ್ಯದ ವೈಭವದ ಚಕ್ರ, ಇದನ್ನು ನಾವು ಅನುಭವಿಸ್ಬೋದು. ಇಂತಹ ಅನೇಕ ಅದ್ಭುತಗಳು ವಿಶ್ವದಲ್ಲಿರಬಹುದು, ಏನೇನಿದೆಯೋ ಎಲ್ಲ ಸಮಸ್ತದ ಪ್ರಪಂಚದ ಸ್ವರೂಪ ಸ್ಥಿತಿ ಚಲನವಲನೆಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿರುವಂತಹ ಅವನ ಪರಮಾತ್ಮನ ನಿರಂತರವಾದ ಲೀಲಾ ಸಾಮ್ರಾಜ್ಯ ವೈಭವ ಚಕ್ರ ಹೇಳ್ತಾರೆ. ಸ್ವಾಯತ್ತ ಅಶೇಷ ಸತ್ತ ಸ್ಥಿತಿ ಯತನ, ಇಲ್ಲಿ ಆಳವಂದಾರ್ ಹೇಳಿರೋದು ಇದೇನೆ. ನಾಳೆ ಆಳವಂದಾರ್ ತಿರುನಕ್ಷತ್ರ ಆಳವಂದಾರ್ ಹೇಳ್ತಾರೆ, ಸ್ವಾಧೀನ ತ್ರಿವಿಧ ಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ, ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ, ಸ್ವಾಧೀನ ತ್ರಿವಿಧ ಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ. ಎಲ್ಲಾ ಮೂರು ವಿಧವಾದ ಚೇತನಗಳೆಲ್ಲ ಸ್ಥಿತಿ ಪ್ರವೃತ್ತಿ ಭೇದ ಎಲ್ಲವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವವನು ಅಂತ ಹೇಳಿದ್ರು. ಇಲ್ಲಿ ಮೂರು ವಿಧವಾದ ಅಚೇತನ, ಮೂರು ವಿಧವಾದ ಚೇತನ, 6 ತತ್ವಗಳನ್ನು ಹೇಳ್ತಾರೆ. ಅಂದ್ರೆ ಚೇತನದಲ್ಲಿ 3 ಹೇಳಿದ್ರು, ಅಚೇತನದಲ್ಲಿ 3 ಹೇಳ್ತಾರೆ. ಪ್ರಕೃತಿ, ಕಾಲ, ಶುದ್ಧ ತತ್ವ ಅಂತ ಹೇಳ್ಬಿಟ್ಟು ಧರ್ಮಭೂತ ಜ್ಞಾನವನ್ನ ಇದರಲ್ಲೇ ಸೇರಿಸ್ಬಿಟ್ರು. ಚೇತನದಲ್ಲಿಯೇ ನಿತ್ಯವಿಭೂತಿಯನ್ನು ಪರಮಾತ್ಮನಲ್ಲಿ ಸೇರಿಸ್ಬಿಟ್ರು. ಹಾಗೆ ನಿತ್ಯವಿಭೂತಿಯನ್ನು ಹೇಳ್ತಾರೆ. ಪ್ರಕೃತಿ, ಕಾಲ, ನಿತ್ಯವಿಭೂತಿ 3 ತತ್ವಗಳನ್ನ ಆಳವಂದಾರ್ ಹೇಳ್ತಾರೆ. ಅಚೇತನದಲ್ಲಿ ಧರ್ಮಭೂತ ಜ್ಞಾನ ಜೀವನಲ್ಲಿ ಸೇರಿಸ್ಬಿಡ್ತಾರೆ, ಅದನ್ನ ಬೇರೆಯಾಗಿ ಹೇಳೋದಿಲ್ಲ. 3 ವಿಧ ಜೀವ ಹೇಳುವಾಗ ಬದ್ಧ, ಮುಕ್ತ, ನಿತ್ಯ ಅಂತ ಹೇಳ್ತಾರೆ. ಸ್ವಾಧೀನ ತ್ರಿವಿಧ ಚೇತನ, ತ್ರಿವಿಧ ಅಚೇತನ,
ಇವುಗಳ ಸ್ವರೂಪವೇನು, ಸ್ಥಿತಿ ಏನು, ಪ್ರವೃತ್ತಿ ಏನು ಎಲ್ಲ ತನ್ನ ಅಧೀನದಲ್ಲಿ ಇಟ್ಕೊಂಡ್ರು. ಅದನ್ನೇ ಇಲ್ಲಿ ಸ್ವಾಯತ್ತ ಅಶೇಷ ಸತ್ತಾ ಸ್ಥಿತಿ ಯತನ ಪರಬ್ರಹ್ಮ ಲೀಲೋರ್ಮಿ ಚಕ್ರಂ. ಅವನ ಲೀಲಾ ಸಾಮ್ರಾಜ್ಯದ ವಿಭವ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಹೇಳಿದಾಗೆ ಸೃಷ್ಟಿ ಎಲ್ಲ ಅವನ ಲೀಲೆ ಅಂತ ಹೇಳಲ್ಪಟ್ಟಿದೆ. ಆದ್ರಿಂದ ಇದೆಲ್ಲ ಸತ್ಯವಾದದ್ದು, ಇದೆಲ್ಲ ಪರಮಾತ್ಮನ ಲೀಲೆ, ಇದೆಲ್ಲ ಅವನ ಆಶ್ಚರ್ಯ ಶಕ್ತಿಯನ್ನು ತೋರಿಸುತ್ತೆ. ಇದೆಲ್ಲ ಇಲ್ಲಿ ತಿಳಿಬಹುದು. ಅದೆಲ್ಲ ಪ್ರಯೋಜನ ಅಂತ ಹೇಳ್ತಾರೆ. ವಿಶ್ವ ಎಲ್ಲ ಮಿಥ್ಯೆ ಅಂತ ಹೇಳ್ತಾರೆ, ಸಂಪೂರ್ಣವಾಗಿ ತ್ಯಾಜ್ಯ. ಅಂತಹ ಸಿದ್ಧಾಂತದಲ್ಲಿ ಬೇಕಾದ್ರೆ ಈ ಜಡದ್ರವ್ಯ ನಿರೂಪಣೆಯಿಂದ ಏನ್ ಪ್ರಯೋಜನ ಅಂತ ಸಂದೇಹ ಬರ್ಬೋದು. ವಿಶ್ವ ಮಿಥ್ಯೆ ಅಲ್ಲ, ಸತ್ಯವೇ, ಸ್ವತಃ ಪೂರ್ಣವಾಗಿ ತ್ಯಾಜ್ಯವೂ ಅಲ್ಲ, ಭೋಗಕ್ಕಾಗಿ ಇವೆಲ್ಲ ಇದೆ. ಭಾವನೆಯೇ ತ್ಯಾಜ್ಯ, ಅದು ಮುಖ್ಯ. ಭೋಗಕ್ಕಾಗಿ ಇದೆ ಅನ್ನೋದು ತ್ಯಾಜ್ಯ. ಯಾವುದು ತ್ಯಾಜ್ಯ ಅಂದ್ರೆ, ಯಾವ ರೂಪದಲ್ಲಿ ತ್ಯಾಜ್ಯ ಅಂದ್ರೆ ತತ್ಕರ್ಮ ಯತಿನ ಬಂಧಾಯ, ಕರ್ಮ ಬಂಧಕ್ಕಾಗದೆ ಇರುವಂತಹದ್ದು ಕರ್ಮವಾಗುತ್ತೆ. ಅದನ್ನ ಕರ್ಮವನ್ನು ಮಾಡಬೇಕು, ಬಂಧಿಸದೇ ಇರೋ ಹಾಗೆ ಮಾಡಬೇಕು. ಈ ರೀತಿ ಪದಾರ್ಥಗಳನ್ನ ಇದೆಲ್ಲ ಅದರಲ್ಲಿ ಸಂಘವಿಲ್ಲದೆ ಹೇಳಿದೆ ನಮಗೆ ಶರೀರ ಮಾಧ್ಯಮ ಕಲು ಭೋಗ ಸಾಧನ, ಅದುವೇ ಭೋಗಕ್ಕೂ ಸಾಧನವಾಗುತ್ತೆ. ಧರ್ಮ ಸಾಧನೆಗೆ ಶರೀರವೂ ಬೇಕು. ಅದರಿಂದಲೇ ಸಂಸಾರವು ಉಂಟಾಗಬಹುದು. ಅದು ನಾವು ಹೇಗೆ ಸಂಕಲ್ಪಿಸ್ತೇವೋ ಅದಕ್ಕೆ ಅನುಗುಣವಾಗಿ ಆಗುತ್ತೆ. ಜೀವಾತ್ಮರು ತಮ್ಮ ನಿಜ ಸ್ಥಾನ ತಲುಪುವುದು ಜಗತ್ ಸೃಷ್ಟಿಯ ಪರಮೋದ್ದೇಶ. ಪರಮಾತ್ಮನನ್ನು ಅಗಲಿ ದೂರ ಬಂದಿದ್ದಾನೆ ಜೀವಾತ್ಮ, ಮತ್ತೆ ಪರಮಾತ್ಮನನ್ನು ಸೇರಬೇಕು ಅವನು. ಆದ್ದರಿಂದ ಇದುವೇ ಅವನ ಉದ್ದೇಶ. ಅದಕ್ಕಾಗಿ ಶರೀರಾಂದ್ರಿಗಳ ಸೃಷ್ಟಿ ಎಲ್ಲ ಆಗಿದೆ ಅವನಿಗೆ. ಹುಡ್ದಾನ ಅತ್ಯಂತ ದಯೆಯಿಂದ ಕರ್ಣಕಳೇಬರ ಯೋಗಂ ವಿತರಿಸಿ ವಿಶ್ವಶೈಲನಾಥ ಕರುಣೇತ್ವಂ ಅಂತ ಹೇಳೋ ಹಾಗೆ ಇದೆಲ್ಲ ಅವನ ಕರುಣೆಯಿಂದಲೇ ದಯಾದೇವಿಯ ಮೂಲಕ ಬರುತ್ತೆ ಅಂತ ಹೇಳ್ತಾರೆ. ಈ ಪರಮೋದ್ದೇಶಕ್ಕಾಗಿ ವಿನಿಯೋಗಿಸದೆ ಭೋಗಕ್ಕಾಗಿ ವಿನಿಯೋಗಿಸ್ಕೊಂಡಿದ್ರೆ ಎಲ್ಲ ದುಃಖಕ್ಕೂ ಕಾರಣವಾಗುತ್ತೆ. ಅದು ತಿಳಿಬೇಕಾದ್ರೆ ಇವುಗಳ ಪದಾರ್ಥಗಳ ಒಂದು ತತ್ವದ ಸ್ವರೂಪವನ್ನೆಲ್ಲ ತಿಳಿಯೋದು ಬಹಳ ಮುಖ್ಯವಾಗುತ್ತೆ. ವಿಶ್ವ ಎಲ್ಲ ಸ್ವತಃ ತ್ಯಾಜ್ಯವಲ್ಲ, ಅಲ್ಲಿ ಭೋಗ ಬುದ್ಧಿಯೇ ತ್ಯಾಜ್ಯ, ಸಂಘದಿಂದಲೇ ಎಲ್ಲ ಉಂಟಾಗುತ್ತೆ ಹೇಳೋದು. ಅದರಿಂದ ಇಷ್ಟಲ್ಲದೆ ವಿಶ್ವ ಎಲ್ಲ ಭಗವಂತನ ವಿಭೂತಿ ಅನ್ನೋ ಭಾವನೆ ಮಾನವನಿಗೂ ಪರಮಾತ್ಮನಿಗೂ ಇರೋ ದೂರವನ್ನು ಕಡಿಮೆ ಮಾಡೋದ್ರಲ್ಲಿ ತುಂಬಾ ಸಹಾಯವಾಗುತ್ತೆ. ಮೋಕ್ಷದಲ್ಲಿ ಹೋದಾಗ ಮುಕ್ತನಿಗೆ ಇದೆಲ್ಲ ಬಹಳ ಅನುಕೂಲವಾಗಿರುತ್ತೆ ಅಂತ ಹೇಳಲ್ಪಟ್ಟಿದೆ. ಪ್ರಕೃತಿಯಲ್ಲಿರುವ ಎಲ್ಲವೂ ಅತ್ಯಂತ ಅನುಕೂಲ, ಎಲ್ಲವನ್ನ ಅವನ ವಿಭೂತಿ ಅಂತಾನೆ ಅಲ್ಲಿ ಅನುಭವಿಸ್ತಾನೆ. ಎಲ್ಲವೂ ಅನುಕೂಲ. ಪದಾರ್ಥ ಸ್ವತಃ ನಮಗೆ ದುಃಖವನ್ನು ಸುಖವನ್ನು ಉಂಟು ಮಾಡೋದಿಲ್ಲ, ನಮ್ಮ ಕರ್ಮದಿಂದ ಅದೆಲ್ಲ ಉಂಟಾಗುತ್ತೆ. ಅದೆಲ್ಲ ವಿಷ್ಣು ಪುರಾಣದಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಇದೆಲ್ಲ ಅವನ ವಿಭೂತಿ ಅಂತ ಹೇಳಿದಾಗ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಎಲ್ಲವನ್ನು ತನ್ನ ವಿಭೂತಿಂಚ ಯೋಗಂಚ ವಿಸ್ತರಿಶಃ, ಹೇಳು ನನಗೆ ಬಹಳ ವಿಸ್ತಾರವಾಗಿ, ಎಷ್ಟು ಕೇಳಿದ್ರು ನನಗೆ ತೃಪ್ತಿಯೇ ಇಲ್ಲ ಅಂತ ಅರ್ಜುನ ಕೇಳ್ದ. ಅದಕ್ಕೊಂದು ಹಂತವೇ ಇಲ್ಲಪ್ಪ, ನಾನು ಸಂಗ್ರಹವಾಗಿ ಹೇಳ್ತೀನಿ ಕೇಳು. ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಭಾಷ್ಯಕಾರರು ಹೇಳ್ತಾರೆ, ಇದು ಯಾಕೆ ಪರಮಾತ್ಮ ತನ್ನ ವಿಭೂತಿ ತಾನೇ ಹೇಳ್ಕೊಳ್ತಾ ಇದ್ದಾನೆ ಇಲ್ಲಿ ಎಲ್ಲ ಅಂತ ಹೇಳಿದ್ರೆ, ಭಕ್ತಿ ಉತ್ಪತ್ತಿ ಅಭಿವೃದ್ಧಯೇ ಅಂತ ಹೇಳೋದು. ಭಕ್ತಿ ಉತ್ಪನ್ನವಾಗಲು ಅಧಿಕವಾಗಲು ಕೂಡ ಪರಮಾತ್ಮನ ವಿಭೂತಿ ಯೋಗ ಗುಣಗಳೆಲ್ಲ ತಿಳಿಬೇಕು. ನಾವು ತಿಳಿದ್ರೆ ಅದು ಹೆಚ್ಚು ತಿಳಿದಷ್ಟು ನಮ್ಗೆ ಭಕ್ತಿಯು ಉತ್ಪನ್ನವಾಗುತ್ತೆ, ಇಲ್ಲದೆ ಇರೋರಿಗೆ ಅಭಿವೃದ್ಧಿಯೂ ಆಗುತ್ತೆ ಅನ್ನೋ ದೃಷ್ಟಿಯನ್ನ ಅಲ್ಲಿ ಹೇಳ್ತಾನೆ. ಅಲ್ಲಿ ಭಾಷಿಕಾರರು ವ್ಯಾಖ್ಯಾನದಲ್ಲಿ ಗೀತಾ ಭಾಷ್ಯದಲ್ಲಿ ಹೀಗೆ ಅವನ ವಿಭೂತಿ ವೈಭವವನ್ನು ಕಂಡು ಭಕ್ತನು ಆನಂದ ಪಡ್ತಾನೆ. ಈ ದೃಷ್ಟಿಯಿಂದ ಜಡದ್ರವ್ಯ ಚಿಂತನೆ ಪರಮಾತ್ಮನ ವಿಭೂತಿಯ ಚಿಂತನೆ ಹೊರತು ಜಡ ಚಿಂತನೆ ಅಲ್ಲ, ವ್ಯರ್ಥ ಚಿಂತನೆಯೂ ಅಲ್ಲ ದೃಷ್ಟಿ ಹೇಳಿ. ಅವನು ವಿಭೂತಿ ನಾಯಕ ಅಂತ ಹೇಳುವಂತಹ ರಾಮಾನುಜ ಸಿದ್ಧಾಂತ ವೈಶಿಷ್ಟ್ಯದಲ್ಲಿ ಪ್ರಮುಖವಾದ ಅಂಶ. ಬಹಳ ಸೊಗಸಾಗಿ ಬರೀತಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ. ಇದು ಯಾವ ದೃಷ್ಟಿಯಿಂದ ನಾವು ಇದನ್ನ ನೋಡ್ಬೇಕು. ಏನೋ ಬಹಳ ನಿಸ್ಸಾರವಾಗಿರುವಾಗಿದೆಯಲ್ಲ ಜಡದ್ರವ್ಯ ಸರ ಓದೋದಕ್ಕೆ ಅಂತ ಹೇಳಿದ್ರೆ ಅದನ್ನ ಹಾಗೆ ನೋಡ್ಬೇಡಿ, ಈಗ ನೋಡಿ ಅಂತ ಹೇಳ್ತಾರೆ. ಈ ದೃಷ್ಟಿ ಅದರಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಅದನ್ನೇ ಇಲ್ಲಿ ವಿವರಿಸ್ತಾರೆ. ಇಲ್ಲಿ ಮತ್ತೆ ಹೇಗೆ ಎಲ್ಲವೂ ಪರಮಾತ್ಮನ ಒಂದು ವೈಭವ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ ಅಂತ ಹೇಳಿ ಇಲ್ಲಿ ಬರೀತಾರೆ. ಸ್ವಾಧೀನ ಶ್ರೀ ತುರಗವದನ ತೇಜೋ ಬೃಂಹಿತ ಆಶ್ಚರ್ಯ ಶಕ್ತಿ ಅತಯೇವ ಸರ್ವಜ್ಞ ಸರ್ವತಂತ್ರ ಸ್ವತಂತ್ರ ಪರಮಾಚಾರ್ಯ ಅಯಂ. ಸ್ವಾಮಿ ದೇಶಿಕನಿಗೆ ಇದೆಲ್ಲ ವಿಶೇಷಣಗಳು. ಅಂತೆ ಇತ್ತಂ ಶ್ರೀ ವೆಂಕಟೇಶ ಶ್ರುತ ಮಮತ
ಜಗನ್ಮೂಲಕಂದಂ ಮುಕುಂದಂ ವಿಸ್ತಾರಃ ಯಸ್ಯ ವಿಶ್ವಂ ಮುನಿಭಿರಬಿದತೆ ವಿಸ್ತರಂ ವಾಂಗ್ಮಯಂಚ. ಕಡೆಯಲ್ಲಿ ಬರುತ್ತೆ ಶ್ಲೋಕ. ಏನ್ ಕೇಳಿದ್ರು ಅದನ್ನ ಅವರು ಮರಣ ಮಾಡಿ ತಿಳಿದ್ರು. ಪರಮಾತ್ಮನ ಒಂದು ವೈಭವವನ್ನೆಲ್ಲ ಸ್ವಾಮಿ ದೇಶಿಕನ ಬಗ್ಗೆ ಹೇಳ್ಕೊಳ್ತಾರೆ. ನಾಮರೂಪ ವಿಶಿಷ್ಟಂ ಜಗತ್ ಸರ್ವಂ ಪರಮಾತ್ಮ ವಿಭೂತಿ ರೂಪಂ ಅಭಿದಧಾತಿ. ಎಲ್ಲ ಅವನ ವಿಭೂತಿಯೇ. ಏವಂ ಇದೆ ಇಲ್ಲಿ ಇವರು ಇದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಸ್ವಾಮಿ. ಏತಾಂ ವಿಭೂತಿಂ ಯೋಗಂಚ ಮಮಯೋವೇತಿ ತತ್ವತಃ ಸೋಭಿಕಂಪಿಯೇನ ಯೋಗೇನ ಯುಂಜತೆ ನಾತ್ರ ಸಂಶಯ. ಯೋಗದಲ್ಲಿ ಗೀತೆಯಲ್ಲಿ ಹೇಳೋದು ವಿಭೂತಿ ಯೋಗ ಚಿಂತನಸ್ಯ ಭಕ್ತಿವರ್ಧಕತ್ವಂ ಸ್ಪಷ್ಟಮಾಹ. ನಾನು ಹೇಳಿದ್ದೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆಚಾರ್ಯರು. ವಿಭೂತಿರ್ನಾಮ ಭಗವದ್ವೈಭವಂ ಯದ್ಯದ್ವಿಭೂತಿ ಮತ್ತತ್ವಂ ಶ್ರೀಮದೂರ್ಜಿತಮೇವ ಚ ತತ್ತದೇವಾವ ಮಮ ತೇಜೋಂಶ ಸಂಭಾವಗ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಹೇಳಿ ಅವನ ತೇಜಸ್ಸಿನ ಅಂಶ ಎಲ್ಲ ಇದೆ ಅಂತ ಹೇಳಿದ್ರು. ವಿವಿಧ ವಿಚಿತ್ರ ರಚನಸ್ಯ ಜಗತಃ ಭಗವದ್ವೈಭವ ಪ್ರಕಾಶಕತ್ವಾತ್ ಜಗದಪಿ ತದ್ವಿಭೂತಿ ಏತದನುಗುಣ ವಿಚಿತ್ರ ಶಕ್ತಿಮತ್ವಮೇವ ಯೋಗಃ. ಭಗವಾನ್ ಖಲು ಯೋಗೇಶ್ವರೇಶ್ವರಃ ಸರ್ವೇಷಾಂ ಯೋಗಾನಾಂ ಈಶ್ವರಃ ಅಂತ. ಯೇ ಯೋಗಾಃ ತೇಷಾಂ ಯೋಗಾನಾಂ ಈಶ್ವರಃ ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ. ತ್ರಿಯೋಗೇಶ್ವರ ಕೃಷ್ಣೋ ಅಂತ ಹೇಳುವಾಗ ಎಲ್ಲ ಅದೆಲ್ಲ ಇಲ್ಲಿ ವಿವರಿಸ್ತಾರೆ. ಶ್ರುತಿಯಲ್ಲಿ ಹೇಳುವಾಗ ಬೃಹದಾರಣ್ಯಕದಲ್ಲಿ ಅಷ್ಟು ಅದ್ಭುತವಾದ ವಾಕ್ಯ ಇದೆ. ಆರಾಮಮಸ್ಯ ಪಶ್ಯಂತಿ ನ ಸ ಪಶ್ಯತಿ ಕಶ್ಚನ ನತಂ ಪಶ್ಯತಿ ಕಶ್ಚನ. ಆರಾಮಸ್ಯ ಪಶ್ಯಂತಿ ಅಂತ ಇದೆ, ನತಂ ಪಶ್ಯತಿ ಕಶ್ಚನ. ಒಂದು ಪಾರ್ಕಿಗೆ ಹೋದ್ರೆ ಎಲ್ಲ ಲಾಲ್ಬಾಗ್ ಹೋದ್ರೆ ಎಲ್ಲ ಎಷ್ಟು ಸೊಗಸಾಗಿದೆ, ಎಲ್ಲ ಇಲ್ಲಿ ಗ್ರೀನರಿ ಎಲ್ಲ ಇದೆ, ಹಸಿರು ಹೂಗಳು ಇದೆಲ್ಲ ನೋಡ್ತಾರೆ. ಅದನ್ನ ಯಾರು ಮಾಡ್ದ ಅವನನ್ನ ನೋಡೋದಿಲ್ಲ ಅಂತ ಶ್ರುತಿ ಹೇಳುತ್ತೆ ಬೃಹದಾರಣ್ಯಕ ಉಪನಿಷತ್ತು. ಆರಾಮಂ ಅಂದ್ರೆ ಆರಾಮ ಅಂದ್ರೆ ಒಂದು ಪಾರ್ಕ್ ವಿಹಾರ ಮಾಡುವ ಸ್ಥಾನ. ಆರಾಮವನ್ನು ನೋಡ್ತಾರೆ. ನತಂ ಪಶ್ಯತಿ ಕಶ್ಚನ, ಅವನು ನೋಡೋದಿಲ್ಲ. ಇದನ್ನು ಮಾಡುದಲ್ಲ ಇಂತ ಆಶ್ಚರ್ಯವಾದ ವಿಷಯಗಳನ್ನ, ಅವನ ಶಕ್ತಿ ಹೇಗೆ, ಅವನ ವೈಭವ ಏನೋ ಅದನ್ನ ನೋಡ್ಬೇಕು. ಅಲ್ಲಿ ಅವನನ್ನು ಯಾರು ನೋಡೋದಿಲ್ಲ, ಎಲ್ಲ ಪದಾರ್ಥಗಳನ್ನು ನೋಡ್ತಾರೆ ಅಂತ ಶ್ರುತಿ ಹೇಳುತ್ತೆ. ಅದನ್ನ ಉದಾಹರಿಸಿದಲ್ಲಿ ಜ್ಞಾನಿ ಭಕ್ತಾನಾಮಿದಂ ಜಗತಿ ಭಗವದ್ವಿಹಾರ ಭೂಮಿ ಆರಾಮ ಅಜ್ಞಾನಿನಾಂತು ಕಾರಾಗಾರ ಶುಷ್ಕಜ್ಞಾನಿನಾಂತು ಮಿಥ್ಯಾ ಹೇಳ್ತಾರೆ. ಇಲ್ಲಿ ಲೋಕವತ್ತು ಲೀಲಾ ಕೈವಲ್ಯ ಮಿತಿ ಭಗವಾನ್ ವ್ಯಾಸ ಅತಯದೇ ಅಸ್ಯ ಲೀಲಾ ವಿಭೂತಿ ಇತಿ ನಾಮ. ಅವನಿಗೆ ಲೀಲೆಯೇ ಪ್ರಯೋಜನ ಅಂತ ಹೇಳುದು ಜಗತ್ ಸೃಷ್ಟಿಗೆ. ನಿತ್ಯ ಲೀಲಾರೂಪ ಉಭಯ ವಿಭೂತಿ ವಿಶಿಷ್ಟಮೇವ ಬ್ರಹ್ಮ ಸದಾ ಇತಿ ಭಗವಾನ್ ರಾಮಾನುಜೋಪಿ ಶಿಷ್ಯವರ್ಯಂ ಆತ್ಮಾನಂ ಧನ್ಯಯನ್ ಅಯಮಪಿ ಆಚಾರ್ಯ ಸಾರ್ವಭೌಮಃ ಸರ್ವಮಿದಂ ಅಸ್ಮತ್ ಪ್ರಭೋಃ ಪ್ರಭಾವ ಏವ ಪಶ್ಯತಿ ಇತಿ ಪಶ್ಯತಾ ಭಗವದ್ ಅನುಭವ ಸಾಮ್ರಾಜ್ಯಂ ಪ್ರವಿವಿಕ್ಷೂಣಾಂ ಕೃತೆ ಭಗವದ್ಯೋಗ ವಿವೃದ್ಧೈ ಏತಚ್ಚಿಂತನಂ ಇತಿ ಶಿಕ್ಷಯತಿ. ಇದು ಅದ್ಭುತವಾಗಿ ಇದನ್ನ ಹೇಳ್ತಾರೆ ಜಡದ್ರವ್ಯದಲ್ಲಿ. ಎಲ್ಲವನ್ನು ಕೂಡ ಹೇಗೆ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಇದನ್ನ ತಿಳಿಬೇಕು, ಯಾವ ದೃಷ್ಟಿಯಿಂದ ಇದನ್ನ ನೋಡ್ಬೇಕು ಅನ್ನೋದನ್ನ ಹೇಳಿ ಅದನ್ನ ಹೇಳ್ತಾರೆ. ಸ್ವಾಮಿ ದೇಶಿಕನ ವಿಷಯದಲ್ಲಿ ಎಲ್ಲಿ ಆಶ್ಚರ್ಯವಾಗಿ ಹೇಳ್ತಾರೆ. ಪರಮಾತ್ಮನ ಒಂದು ವೈಭವವನ್ನ ಹೇಳಿ ಇದೆಲ್ಲ ಪರಮಾತ್ಮನಿಗೆ ಅವನ ಸ್ವರೂಪವನ್ನೆಲ್ಲ ಹೇಗೆ ಇಲ್ಲಿ ನೋಡ್ಬೋದು, ಅವನ ವೈಭವವನ್ನ ಆ ರೀತಿ ಅನುಭವಿಸಬೇಕು ನಾವು ಅಂತ ಹೇಳಿ ಸ್ವಾಮಿ ದೇಶಿಕನ್ ಹೇಳಿದ್ರು. ವೈಕುಂಠವಾಸೇಪಿ ನಮೇಭಿಲಾಷ ಅಂತ ಹೇಳ್ಬಿಟ್ಟು ಇಲ್ಲಿಯೇ ಇರ್ತೀನಿ ನಾನು, ಈಗ ಪರಮಾತ್ಮನ ಒಂದು ಉತ್ಸವಗಳನ್ನೆಲ್ಲ ಸೇವಿಸ್ತಿದ್ರೆ ನನಗೆ ಅಲ್ಲಿ ಹೋಗ್ಬೇಕಾಗೇ ಇಲ್ಲ ಅಂತ ಹೇಳಿದ್ರು. ಶರದಶ್ಯತಂ ಅಂಬ ಪಾದುಕಾಸ್ಯಾಮ್ ಅಂತ ಹೇಳ್ತಾರೆ. 100 ವರ್ಷ ಇರೋ ಹಾಗ್ಲಮ್ಮ ಅಂತ ಪ್ರಾರ್ಥಿಸ್ತಾರೆ ಪಾದುಕಾದೇವಿಯನ್ನ. ಯಾಕೆ ಅಂದ್ರೆ ರಂಗನಾಥನ ಉತ್ಸವಗಳಲ್ಲಿ ಬರೋದನ್ನ ತ್ವದಧೀನಾನಿ ಗತಾಗತಾನಿ ಪಶ್ಯನ್ ಸಮಯಾಹೂತ ಪಿತಾಮಹ ಸ್ತುತಾನಿ ಮಣಿಮಂಟಪಿಕಾಸು ರಂಗಭರ್ತುಹು ತ್ವದಧೀನಾನಿ ಗತಾಗತಾನಿ ಪಶ್ಯನ್. ಪಾದುಕೆಯ ಅಧೀನದಲ್ಲಿ ರಂಗನಾಥನ ಮಣಿಮಂಟಪಕ್ಕೆ ಬಂದು ಎಲ್ಲಾ ಉತ್ಸವಗಳು ವೈಭವವಾಗಿ ನಡೆಯೋದನ್ನು ನೋಡ್ತಾ 100 ವರ್ಷ ಇರೋ ಹಾಗ್ಲಿ ಅಂತಾರೆ. ಇದೆಲ್ಲ ಪ್ರಕೃತಿಯ ಇಲ್ಲಿ ನಡೆಯುವ ವೈಭವಗಳನ್ನೆಲ್ಲ ಹೇಳ್ತಾರೆ. ಇದೆಲ್ಲ ನಮ್ಮ ಸಂಪ್ರದಾಯದಲ್ಲಿ ವಿಶೇಷವಾದ ವಿಷಯಗಳು. ಅದನ್ನೆಲ್ಲ ಇಲ್ಲಿ ನಾವು ಜಡದ್ರವ್ಯ ಸರ ಅಂತ ಹೇಳಿದ್ರೆ ಹೇಗೆ ನಾವು ಯಾವ ದೃಷ್ಟಿಯಿಂದ ನೋಡ್ಬೇಕು, ಯಾಕೆ ಇದೆಲ್ಲ ಮುಖ್ಯ ಅಂತ ಹೇಳುವಂತಹ ಅಲ್ಲಿ ವಿಚಾರವನ್ನ ಬಹಳ ಸುಂದರವಾಗಿ ಇಲ್ಲಿ ನಿರೂಪಣೆ ಮಾಡ್ತಾರೆ ಆಚಾರ್ಯರು. ಅಲ್ಲಿ ಜಡದ್ರವ್ಯ ಸರ ಮುಗಿಯಿತು, ಒಂದು ಸರ ಮುಗೀತು. ಅಲ್ಲಿ ಮುಂದಿನ ಜೀವ ಸರವನ್ನ ಮುಂದೆ
ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೀನಿ. ಹಿತಾರ್ಥಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಾಯ ನಮಃ. ಶ್ರೀಕೃಷ್ಣ. दासन दासन ಧನ್ಯವಾದಗಳು ಸ್ವಾಮಿ. दासन ನಮಸ್ಕಾರಗಳು. ಕನೆಕ್ಷನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು. ಒಂದು ನಿಮಿಷ ಸ್ಟಾಪ್ ರೆಕಾರ್ಡ್.